ಕರೋನಾ ನಂತರ ಬಂದು ಕೂತಿದ್ದೀವಿ ಅಲ್ವಾ? ಭಾಳ ಕಾಲದ ನಂತರ. ಭಾಳ ಜನರಿಗೆ ಕರೋನಾ ನಂತರ ಸ್ಕೂಲಿಗೆ ಬರೋದೇ ಕಷ್ಟ ಆಗಿತ್ತು. ಇನ್ನೂ ಕೆಲವರಿಗೆ ಬಂದರೆ ಸಾಕಾಗಿತ್ತು. ಹೌದು ತಾನೇ? ಭಾಳ ಜನರಿಗೆ ಬಂದರೆ ಸಾಕಾಗಿತ್ತು. ಯಾಕೆ ಅಂತ ನಂಗೆ ಗೊತ್ತಿದೆ. ಮನೆಯಲ್ಲಾದರೆ ಒಬ್ಬೊಬ್ಬರೇ. ನಾನೊಂದು ಸಲ ಮಡಿಕೇರಿ ಹತ್ತಿರ ಒಂದು ಹಳ್ಳಿ, ಅಲ್ಲಿಗೆ ಹೋಗಿದ್ದೆ. ಹಳ್ಳಿ ಅಂದರೆ ಹಳ್ಳಿ ಅಲ್ಲ, ಮಡಿಕೇರಿಯಿಂದ ಸ್ವಲ್ಪ ಹಿಂದಕ್ಕೆ. ಅಲ್ಲಿ ಒಂದು ಪುಟ್ಟ ಮಗು ಬಂತು, 4ನೇ ಕ್ಲಾಸಿನ ಮಗು. ನಾನು ಕೇಳಿದ್ದೆ, ಸ್ಕೂಲ್ ಇಷ್ಟನೋ ಆನ್ಲೈನ್ ಕ್ಲಾಸಸ್ ಇಷ್ಟನೋ ಅಂತ. ಅದು ಹೇಳ್ತು, ಸ್ಕೂಲೇ ಇಷ್ಟ ನನಗೆ ಅಂತ. ಒಂದು 4th ಸ್ಟ್ಯಾಂಡರ್ಡ್ ಮಗು ಸ್ಕೂಲ್ ಇಷ್ಟ, ಸ್ಕೂಲಿಗೆ ಹೋಗಬೇಕು ಅಂತ ಹೇಳುತ್ತಲ್ಲ ಅಂತ ಭಾಳ ಖುಷಿ ಆಯಿತು ನನಗೆ. ಬಟ್ ನಾನು ನೆಕ್ಸ್ಟ್ ಕೇಳಿದೆ, ಯಾಕೆ ಇಷ್ಟ? ಆ ಮಗು ಏನು ಹೇಳ್ತು ಗೊತ್ತಾ? ಸ್ಕೂಲಲ್ಲಾದರೆ 30-40 ಜನ ಇರ್ತೀವಿ, ಟೀಚರ್ ಒಬ್ಬರೇ. ಅವ್ರಿಗೆ ನಾನು ಏನು ಮಾಡ್ತೀನಿ ಗೊತ್ತೇ ಆಗೋದಿಲ್ಲ. ಮನೇಲಿ ಏನಾಗುತ್ತೆ ಅಂದರೆ, ಟೀಚರ್ ಆನ್ಲೈನ್ ಕ್ಲಾಸ್ ಮಾಡ್ತಿರ್ತಾರೆ, ಪಕ್ಕದಲ್ಲಿ ನಮ್ಮ ಅಮ್ಮ ಬಂದು ಕೂತಿರ್ತಾರೆ. ಯಾರಾದರೂ ಟೀಚರ್ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಿಲ್ಲ ಅಂದರೆ ಅಮ್ಮ ಕಿವಿ ಹಿಂಡ್ತಾರಂತೆ, ಉತ್ತರ ಹೇಳು ಅಂತ. ಒಂದು ಟೀಚರ್ ಕಾಟ, ಇಲ್ಲಿ ಮನೇಲಿ ಅಮ್ಮನ ಕಾಟ. ಬೆಟರ್ ಒಬ್ಬರದೇ ಇರಬೇಕು ಅಂತಂದರೆ ಸ್ಕೂಲಿಗೆ ಹೋಗಬೇಕು ಅಂತ. ಅಂದರೆ ಆ ರೀಸನ್ನಿಗೆ. ಹಂಗಲ್ಲ ತಾನೆ? ಹಾಗೇನಿಲ್ಲ ತಾನೆ? ನಾವು ಎಷ್ಟು ಸೆಟ್ ಆಗಿಬಿಟ್ಟಿದ್ದೀವಿ ಮನೆಗೆ ಅಂತಂದರೆ, ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಒಬ್ಬ ತಂದೆ ನನಗೆ ಫೋನ್ ಮಾಡಿ ಹೇಳಿದರು, ನನ್ನ ಮಗಳು ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ, 7th ಸ್ಟ್ಯಾಂಡರ್ಡ್ ಮಗಳು ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ. ಏನು ಹೇಳ್ತಾಳೆ ಅಂತಂದರೆ, ಬೆಂಚ್ ಮೇಲೆ ಕೂತ್ಕೊಳ್ಳೋದು ಕಷ್ಟ ಅಪ್ಪ ಅಲ್ಲಿ ಅಂತ. ಯಾಕೆಂದರೆ ಮನೇಲಿ ಸೋಫಾ ಮೇಲೆ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡಿದ್ದಲ್ಲ, ಈಗ ಬೆಂಚ್ ಮೇಲೆ ಕೂತ್ಕೊಳ್ಳೋದು ಕಷ್ಟ ಅಂತ. ನಾನಂದೆ, ಇಡೀ ಕ್ಲಾಸಿಗೆ ಸೋಫಾ ಹಾಕಿಸ್ಕೊಟ್ಬಿಡಿ ನೀವು ಅಂತ. ಅಂದರೆ ಹಾಗೆ ಅಂತ ನಾವು ಎಷ್ಟು ಹೇಗೆ ಸೆಟ್ ಆಗ್ತೀವೋ ಹಾಗೆ ನಮ್ಮ ಮೈಂಡ್ ತಯಾರಾಗ್ತಾ ಹೋಗುತ್ತೆ. ಔಪಚಾರಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ, ಸರಹದ್ದು ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ, ವಿದೇಶಾಂಗ ವ್ಯವಸ್ಥೆ, ಪ್ರಜಾಪ್ರಭುತ್ವದ ಮಹತ್ವ, ಹೀಗೆ ಅನೇಕ ವಿಷಯಗಳಲ್ಲಿ ವ್ಯಕ್ತಿ ಬಹಳ ಜ್ಞಾನವನ್ನು ಪಡ್ಕೊಂಡಿರ್ತಾನೆ. ಇದು ಅವರ ವೈಯಕ್ತಿಕ ಜ್ಞಾನ. ಅಂದರೆ ಅವರು ಸೀಮಿತವಾದಂಥ ವಿಷಯಕ್ಕೆ ಮಾತ್ರ ಜ್ಞಾನವನ್ನು ಹರಿಸ್ತಾ ಇರ್ತಾರೆ. ಆದರೆ ಈ ಎಲ್ಲ ಜ್ಞಾನ ಒಟ್ಟಿಗೆ ಮಾಡಿ ಅದರ ಬಗ್ಗೆ ಯಾರು ಅಪಾರ ಜ್ಞಾನಗಳನ್ನು ಹೊಂದಿಕೊಂಡು ಇರ್ತಾರೆಯೋ ಅವರನ್ನು ಜ್ಞಾನಿಗಳು ಅಂತ ಹೇಳ್ತಾರೆ. ಇಂತಹ ಜ್ಞಾನಿಗಳು ತಮ್ಮ ಪರಿಜ್ಞಾನವನ್ನು ಜನಸಾಮಾನ್ಯರ ಕಡೆಗೆ ಕೊಂಡೊಂದು ಹೋಗಿ ಅವರ ಮನಸ್ಸಿನಲ್ಲಿ ಛಾಪು ಹಾಕಿ ಇಡ್ತಾರೆಯೋ, ತಮ್ಮ ವಾಕ್ಪಟುತ್ವದ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲುತ್ತಾರೆಯೋ ಅವರನ್ನು ವಾಗ್ಮಿಗಳು ಅಂತ ಹೇಳ್ತಾರೆ. ಇಂತಹ ಒಬ್ಬ ಮಹಾನ್ ವಾಗ್ಮಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರೇ ಶ್ರೀಮಾನ್ ಚಕ್ರವರ್ತಿ ಸೂಲಿಬೆಲೆ. ಇವರು ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ಉಪನ್ಯಾಸಕರು. ಸರ್, ತಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಮಾನ್ ಪಂಚಮಾಲ್ ಗೋಪಾಲ್ ಕೃಷ್ಣ ಶೆಣೆಯವರು ಉಪಸ್ಥಿತರಿದ್ದಾರೆ. ಸರ್, ತಮಗೂ ಅಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ನರೇಶ್ ಶೆಣೈ ಹಾಗೂ ಮತ್ತೋರ್ವ ಸದಸ್ಯೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆನರಾ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ಕೆನರಾ ಪ್ರೌಢಶಾಲೆ ಪೂರ್ವ ಇದರ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಶಿಕ್ಷಕ ವೃಂದವನ್ನು ಕೂಡ ಈ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನು ಕೂಡ ಈ ಸಮಯದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಹ್ವಾನಿತ ಎಲ್ಲ ಅತಿಥಿಗಳನ್ನು ಕೂಡ ಈ ಸಮಯದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಪುಷ್ಪ ತನ್ನ ಅಂತರಾತ್ಮದ ವಿಚಾರವನ್ನು ಹೀಗೆ ತಿಳಿಸ್ತದೆ. ಉದ್ಯಾನವನದಲ್ಲಿ ವನಮಾಲಿ ಹೋಗ್ತಾನೆ ಹೂ ಕೀಳಲಿಕ್ಕೆ. ಆಗ ಆ ವನಮಾಲಿ ಹತ್ರ ಹೇಳ್ತದೆ ಅಂತೆ ಹೂ ಹೇಳ್ತದೆ ಅಂತೆ, ಹೇ ವನಮಾಲಿ, ನೀನು ನನ್ನನ್ನು ರಾಜನ ತಲೆಯಲ್ಲಿ ಇರಿಸಬೇಡ, ವರಮಾಲೆಯಲ್ಲಂತೂ ನನಗೆ ಸ್ಥಾನವೇ ನೀಡಬೇಡ, ಕನ್ಯೆಯ ಮುಡಿಯಲ್ಲಿ ಅಂತೂ ನನ್ನನ್ನು ಇರಿಸಲೇಬೇಡ.
ದೇವರ ಪ್ರತಿಮೆಯಲ್ಲಿ ಅಂತೂ ಬೇಡವೇ ಬೇಡ. ಯಾರು ಮಾತೃಭೂಮಿಯ ರಕ್ಷಣೆಯನ್ನು ಮಾಡ್ತಾರೆಯೋ, ಯಾರು ದೇಶ ಪ್ರೇಮವನ್ನು ಅಪಾರವಾಗಿ ಬೆಳೆಸಿಕೊಂಡಿದ್ದಾರೆಯೋ, ಯಾರು ಮಾತೃಭೂಮಿಯ ಸೇವೆಯನ್ನು ಮಾಡ್ತಾರೆಯೋ ಅವರಲ್ಲಿ ನನ್ನನ್ನು ಸೇರಿಸು ಅಂತ ಹೇಳಿ. ಆತ್ಮೀಯರೇ, ನಿಜವಾದ ಸಮಯ ಇವತ್ತು. ನಮ್ಮ ಇಂದಿನ ಈ ಅತಿಥಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರ ಕಣ ಕಣದಲ್ಲೂ, ಶರೀರದ ಕಣ ಕಣದಲ್ಲೂ ದೇಶಪ್ರೇಮ ತುಂಬಿಕೊಂಡಿದೆ. ರಾಷ್ಟ್ರ ಸೇವೆ ಮಾಡುವುದಂತ ಹೇಳಿದರೆ ಇವರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಶ್ರೀ ಪಂಚಮಾಲ್ ಗೋಪಾಲ್ ಕೃಷ್ಣ ಶೆಣೈಯವರು ಹೂ ನೀಡಿ ಶ್ರೀಯುತರನ್ನು ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಮುಖ್ಯೋಪಾಧ್ಯಾಯರು ಪಂಚಮಾಲ್ ಗೋಪಾಲ್ ಕೃಷ್ಣ ಶೆಣೈಯವರನ್ನು ಹೂ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯನಿಯವರು ಶ್ರೀ ನರೇಶ್ ಶೆಣೈ ಇವರನ್ನು ಹೂ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮತ್ತೋರ್ವ ನಮ್ಮ ಆಡಳಿತ ಮಂಡಳಿಯ ಸದಸ್ಯೆ ಇವರನ್ನು ಹೂ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಮ್ಮ ಇಂದಿನ ಮುಖ್ಯ ಅತಿಥಿ ಇವರು ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡವರು. ತಾಂತ್ರಿಕ ಕ್ಷೇತ್ರದಲ್ಲಿ ಹುದ್ದೆಯನ್ನು ಅಲಂಕರಿಸಿಕೊಂಡರೂ ಏನೋ ಅಸಮಾಧಾನಗೊಂಡು ದೇಶ ಸೇವೆ ಮಾಡಬೇಕು ಎನ್ನುವಂತಹ ಹುಮ್ಮಸ್ಸು ಇವರದು. ಜನಸಾಮಾನ್ಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ಸೇರುವುದಂದರೆ ಇವರಿಗೆ ಬಹಳ ಇಷ್ಟ. ಇವರ ಜೊತೆಗೆ ವಾದ ವಿವಾದ ಮಾಡುವಂಥದ್ದು, ಸಂವಾದ ನಡೆಸುವಂಥದ್ದು, ಉಪನ್ಯಾಸವನ್ನು ನೀಡುವಂಥದ್ದು ಇದು ಇವರು ಆರಿಸಿಕೊಂಡಂತಹ ಒಂದು ಉತ್ತಮ ಪ್ರಕ್ರಿಯೆ. ಇನ್ನು ನಾನು ಹೆಚ್ಚು ಮಾತಾಡಿದರೆ ಅದು ಅಷ್ಟು ಒಳಿತಲ್ಲ. ಈಗ ನಾವು ನಮ್ಮ ಮುಂದಿನ ವಿಚಾರವನ್ನು ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರ ಬಾಯಿಂದ ನಾವು ತಿಳಿದುಕೊಳ್ಳೋಣ. ಸರ್, ಮೈಕನ್ನು ತಮಗೆ ಹಸ್ತಾಂತರಿಸಲಿದ್ದೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ಆದರಣೀಯ ಶಿಕ್ಷಕ ಮಿತ್ರರಿಗೆ ನಮಸ್ಕಾರ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕರೋನಾ ನಂತರ ಬಂದು ಕೂತಿದ್ದೀವಿ ಅಲ್ವಾ? ಭಾಳ ಕಾಲದ ನಂತರ. ಭಾಳ ಜನರಿಗೆ ಕರೋನಾ ನಂತರ ಸ್ಕೂಲಿಗೆ ಬರೋದೇ ಕಷ್ಟ ಆಗಿತ್ತು. ಇನ್ನೂ ಕೆಲವರಿಗೆ ಬಂದರೆ ಸಾಕಾಗಿತ್ತು. ಹೌದು ತಾನೇ? ಭಾಳ ಜನರಿಗೆ ಬಂದರೆ ಸಾಕಾಗಿತ್ತು. ಯಾಕೆ ಅಂತ ನಂಗೆ ಗೊತ್ತಿದೆ. ಮನೆಯಲ್ಲಾದರೆ ಒಬ್ಬೊಬ್ಬರೇ. ನಾನೊಂದು ಸಲ ಮಡಿಕೇರಿ ಹತ್ತಿರ ಒಂದು ಹಳ್ಳಿ, ಅಲ್ಲಿಗೆ ಹೋಗಿದ್ದೆ. ಹಳ್ಳಿ ಅಂದರೆ ಹಳ್ಳಿ ಅಲ್ಲ, ಮಡಿಕೇರಿಯಿಂದ ಸ್ವಲ್ಪ ಹಿಂದಕ್ಕೆ. ಅಲ್ಲಿ ಒಂದು ಪುಟ್ಟ ಮಗು ಬಂತು, 4ನೇ ಕ್ಲಾಸಿನ ಮಗು. ನಾನು ಕೇಳಿದ್ದೆ, ಸ್ಕೂಲ್ ಇಷ್ಟನೋ ಆನ್ಲೈನ್ ಕ್ಲಾಸಸ್ ಇಷ್ಟನೋ ಅಂತ. ಅದು ಹೇಳ್ತು, ಸ್ಕೂಲೇ ಇಷ್ಟ ನನಗೆ ಅಂತ. ಒಂದು 4th ಸ್ಟ್ಯಾಂಡರ್ಡ್ ಮಗು ಸ್ಕೂಲ್ ಇಷ್ಟ, ಸ್ಕೂಲಿಗೆ ಹೋಗಬೇಕು ಅಂತ ಹೇಳುತ್ತಲ್ಲ ಅಂತ ಭಾಳ ಖುಷಿ ಆಯಿತು ನನಗೆ. ಬಟ್ ನಾನು ನೆಕ್ಸ್ಟ್ ಕೇಳಿದೆ, ಯಾಕೆ ಇಷ್ಟ? ಆ ಮಗು ಏನು ಹೇಳ್ತು ಗೊತ್ತಾ? ಸ್ಕೂಲಲ್ಲಾದರೆ 30-40 ಜನ ಇರ್ತೀವಿ, ಟೀಚರ್ ಒಬ್ಬರೇ. ಅವ್ರಿಗೆ ನಾನು ಏನು ಮಾಡ್ತೀನಿ ಗೊತ್ತೇ ಆಗೋದಿಲ್ಲ. ಮನೇಲಿ ಏನಾಗುತ್ತೆ ಅಂದರೆ, ಟೀಚರ್ ಆನ್ಲೈನ್ ಕ್ಲಾಸ್ ಮಾಡ್ತಿರ್ತಾರೆ, ಪಕ್ಕದಲ್ಲಿ ನಮ್ಮ ಅಮ್ಮ ಬಂದು ಕೂತಿರ್ತಾರೆ. ಯಾರಾದರೂ ಟೀಚರ್ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಿಲ್ಲ ಅಂದರೆ ಅಮ್ಮ ಕಿವಿ ಹಿಂಡ್ತಾರಂತೆ, ಉತ್ತರ ಹೇಳು ಅಂತ. ಒಂದು ಟೀಚರ್ ಕಾಟ, ಇಲ್ಲಿ ಮನೇಲಿ ಅಮ್ಮನ ಕಾಟ. ಬೆಟರ್ ಒಬ್ಬರದೇ ಇರಬೇಕು ಅಂತಂದರೆ ಸ್ಕೂಲಿಗೆ ಹೋಗಬೇಕು ಅಂತ. ಅಂದರೆ ಆ ರೀಸನ್ಗೆ. ಹಂಗಲ್ಲ ತಾನೆ? ಹಾಗೇನಿಲ್ಲ ತಾನೆ? ನಾವು ಎಷ್ಟು ಸೆಟ್ ಆಗಿಬಿಟ್ಟಿದ್ದೀವಿ ಮನೆಗೆ ಅಂತಂದರೆ, ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಒಬ್ಬ ತಂದೆ ನನಗೆ ಫೋನ್ ಮಾಡಿ ಹೇಳಿದರು, ನನ್ನ ಮಗಳು ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ, 7th ಸ್ಟ್ಯಾಂಡರ್ಡ್ ಮಗಳು ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ. ಏನು ಹೇಳ್ತಾಳೆ ಅಂತಂದರೆ, ಬೆಂಚ್ ಮೇಲೆ ಕೂತ್ಕೊಳ್ಳೋದು ಕಷ್ಟ ಅಪ್ಪ ಅಲ್ಲಿ ಅಂತ. ಯಾಕೆಂದರೆ ಮನೇಲಿ ಸೋಫಾ ಮೇಲೆ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡಿದ್ದಲ್ಲ.
ಈಗ ಬೆಂಚ್ ಮೇಲೆ ಕೂತ್ಕೊಳ್ಳೋದು ಕಷ್ಟ ಅಂತ. ನಾನಂದೆ ಇಡೀ ಕ್ಲಾಸಿಗೆ ಸೋಫಾ ಹಾಕಿಸ್ಕೊಟ್ಬಿಡಿ ನೀವು ಅಂತ. ಅಂದರೆ ಹಾಗೆ ಅಂತ ನಾವು ಎಷ್ಟು ಹೇಗೆ ಸೆಟ್ ಆಗ್ತೀವೋ ಹಾಗೆ ನಮ್ಮ ಮೈಂಡ್ ತಯಾರಾಗ್ತಾ ಹೋಗುತ್ತೆ. ಬೈ ದ ವೇ, ಇವತ್ತು ನಾನು ಆರಿಸ್ಕೊಂಡಿರೋ ಕಾರ್ಯಕ್ರಮದ ಟೈಟಲ್ಲು ಗುರಿ ಮುಟ್ಟುವುದು ಅಸಾಧ್ಯವಲ್ಲ. ಎಲ್ರಿಗೂ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಇದನ್ನೇ ತಗೊಂಡೆ ನಾನು. ಎಲ್ರಿಗೂ ಒಂದು ಆಸಕ್ತಿ ಇದೆ ತಾನೆ, ನನಗೊಂದು ಗುರಿ ಇರಬೇಕು, ಆ ಗೋಲ್ ರೀಚ್ ಆಗಬೇಕು, ರೀಚ್ ಆಗಲ್ಲಿ ನಿಂತ್ಕೊಂಡಾಗ ಜನ ನೋಡೋದನ್ನು ನೋಡಬೇಕು, ಜನ ಕ್ಲ್ಯಾಪ್ ಹೊಡಿಬೇಕು. ಯಾರನ್ನು ನೋಡುವಾಗಲೂ ನಾವು ನೋಡ್ತೀವಲ್ಲ, ಟಿ ವಿಯಲ್ಲಿ ಯಾರೋ ಒಬ್ಬ ಸೆಲೆಬ್ರಿಟಿ ಆಗ್ತಾನೆ, ನೋಡಿದ ತಕ್ಷಣ ಅವನನ್ನು ನೋಡಿ ಜನ ಕ್ಲ್ಯಾಪ್ ಹೊಡುವಾಗ ನಾನು ಹಾಗಾಗಬೇಕು ಅಂತ ಅನ್ಸುತ್ತೋ ಇಲ್ವೋ? ಎಲ್ರಿಗೂ ಅನ್ಸುತ್ತೆ ತಾನೆ, ಆ ಗುರಿಯನ್ನು ನಾನು ರೀಚ್ ಆಗಬೇಕು ಅಂತ. ಬಟ್ ಭಾಳ ಜನರ ಪ್ರಾಬ್ಲಮ್ ಏನು ಅಂತಂದರೆ, ನನ್ನ ಗುರಿ ಏನು ಅಂತಲೇ ಗೊತ್ತಿರೋದಿಲ್ಲ. ಭಾಳ ಜನರ ಪ್ರಾಬ್ಲಮ್ ಅದು. ತೆಂಡೂಲ್ಕರ್ನ ನೋಡಿದಾಗ ತೆಂಡೂಲ್ಕರ್ ಆಗಬೇಕು, ಅಮಿತಾಬ್ ಬಚ್ಚನ್ ನೋಡಿದಾಗ ಅಮಿತಾಬ್ ಬಚ್ಚನ್ ಥರ ಆಗಬೇಕು. ಕರೆಕ್ಟ್ ತಾನೆ? ಪ್ರಜ್ಞಾನಾನಂದ ಇವತ್ತಿನ ಸ್ಟಾರ್. ಎಂಥ ಸ್ಟಾರ್ ಅಂದರೆ, ಎಟ್ ದ ಏಜ್ ಆಫ್ 14 ಎಂಥ ಅದ್ಭುತವಾದ ಸಾಧನೆ ಮಾಡಿದ್ದಾನೆ ಅಂತಂದರೆ, ಅವನ ಓರಗೆಯ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಚೆಸ್ನಲ್ಲಿ ಸೋಲಿಸಿ ಇಡೀ ಜಗತ್ತಿನ ಕಣ್ಣು ಅವನ ಕಡೆ ಬೀಳೋ ಥರ ಮಾಡ್ಕೊಂಡಿದ್ದಾನೆ. ಒಬ್ಬ ಆರ್ಡಿನರಿ ಇಂಡಿಯನ್ ಬಾಯ್, 14 ವರ್ಷದ ಹುಡುಗ, ಪ್ರಜ್ಞಾನಾನಂದ ಅಂತ. ಏನು ಅದ್ಭುತವಾದ ಹುಡುಗ ಅಂತಂದರೆ, ಮೊನ್ನೆ ಒಂದೊಂದು ಇಂಟರ್ನ್ಯಾಷನಲ್ ಚೆಸ್ ಕಾಂಪಿಟೇಷನ್ ನಡೀತು, ಸೆಮಿಫೈನಲ್ ಗೆದ್ದ. ಮೋರ್ ದೆನ್ 12 hours ಗೇಮ್, ಸೆಮಿಫೈನಲ್ ಗೆದ್ದ ಮರುದಿನ ಅವನಿಗೆ ಎಕ್ಸಾಮ್ ಇತ್ತು. ನೆಕ್ಸ್ಟ್ ಡೇ ಎಕ್ಸಾಮಿಗೆ ಓಡಿದ. ರಾತ್ರಿ 2 ಗಂಟೆಗೋ 3 ಗಂಟೆಗೋ ಮುಗಿದಿದೆ ಕಾಂಪಿಟೇಷನ್ನು. ಬೆಳಗ್ಗೆ 10 ಗಂಟೆಗೆ ಎಕ್ಸಾಮಿಗೆ ಓಡಬೇಕು. ಎಕ್ಸಾಮ್ ಬರೆದು ಬಂದ. ಎಕ್ಸಾಮ್ ಮುಗಿಸ್ಕೊಂಡು ಬಂದರೆ ಫೈನಲ್ ಮ್ಯಾಚ್. ಅಬ್ಬಾ, ಹೆಂಗಿರ್ಬೇಕಲ್ಲ. 14 ಏಜ್ ಅಂದರೆ ಭಾಳ ದೊಡ್ಡದಲ್ಲ. ಇಲ್ಲಿ ಭಾಳ ಜನ 14 ಅವರು ಇದ್ದೀವಿ. ಕರೆಕ್ಟ್ ತಾನೆ? ನಮ್ಮ ಏಜಿನ ಒಬ್ಬ ಹುಡುಗ ಇಂಥ ಸಾಧನೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ ಅಂತ. ಹೀಗಾಗಿ ಈ ಇಡೀ ಟಾಕಿನ ಮೊದಲನೇ ಪ್ರಶ್ನೆ ಇರೋದೇ, ನನಗೊಂದು ಗೋಲ್ ಅಂತ ಇರಬೇಕಾ ಬೇಡವಾ? ಇರಬೇಕಾ ಗೋಲ್ ಅಂತ? ಗೋಲ್ ಅಂತ ಯಾಕೆ ಇರಬೇಕು? ಕ್ಯಾನ್ ಎನಿಬಡಿ ರೇಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಟೆಲ್ ಮಿ. ಗೋಲ್ ಅಂತ ಯಾಕೆ ಇರಬೇಕು? ಇಟ್ಸ್ ವೆರಿ ಸಿಂಪಲ್. ಗೋಲ್ ಅಂತ ಇಲ್ಲದೆ ಹೋದರೆ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಾಗಲ್ಲ. ಕರೆಕ್ಟ್ ತಾನೆ? ಈಗ ಸಂಜೆ ಸ್ಕೂಲಿನ ಬೆಲ್ ಹೊಡೆಯುತ್ತೆ. ಡು ವಿ ಹ್ಯಾವ್ ಗೋಲ್ ಆಫ್ಟರ್ ದಟ್? ವಾಟ್ ಈಸ್ ದ ಗೋಲ್? ಓಡಬೇಕು ಅಂತಲ್ಲ. ಗೋಲ್ ಇರೋದು ಮನೆಗೆ ಹೋಗಬೇಕು ಅಂತ. ನೀನು ಮನೆಗೆ ಓಡಿಯಾದರೂ ಹೋಗ್ಬೋದು, ನಡ್ಕೊಂಡಾದರೂ ಹೋಗ್ಬೋದು, ಸೈಕಲ್ ತೊಗೊಂಡಾದರೂ ಹೋಗ್ಬೋದು, ನಿಮ್ಮ ಅಪ್ಪನೋ ಅಮ್ಮನೋ ಬರ್ತಾರೆ ಪಿಕಪ್ ಮಾಡಲಿಕ್ಕೆ, ಅವ್ರ ಜೊತೆ ಆದರೂ ಹೋಗ್ಬೋದು, ಯಾರ ಜೊತೆ ಆದರೂ ಹೋಗ್ಬೋದು. ಬಟ್ ಯು ಹ್ಯಾವ್ ಅ ಗೋಲ್. ಈಗ ಇಮ್ಯಾಜಿನ್ ಮಾಡಿ, ನಿಮಗೆ ಮನೆಗೆ ಹೋಗಬೇಕು ಅಂತ ಗೋಲ್ ಇರಲಿಲ್ಲ, ಸ್ಕೂಲ್ ಬೆಲ್ ಹೊಡಿತು. ವಾಟ್ ವಿಲ್ ಯು ಡು? ನೋ ಐಡಿಯಾ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಫ್ಟಿಗೆ ಹೋಗಬೇಕೋ, ರೈಟಿಗೆ ಹೋಗಬೇಕೋ, ಸ್ಟ್ರೈಟ್ ಹೋಗಬೇಕೋ, ಬೈಕಲ್ಲಿ ಹೋಗಬೇಕೋ, ಕಾರಲ್ಲಿ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲ. ಫೈನ್. ಈಗ ನಾನು ಮಂಗಳೂರಿಗೆ ಬರಬೇಕು ಅಂತ ನೆನ್ನೆ ಹೊರಟೆ. ನಾನು ಬಸ್ ಹತ್ತಿ ಕಂಡಕ್ಟರ್ಗೆ ಎಲ್ಲಿಗೆ ಹೋಗಬೇಕು ಅಂತಲೇ ಹೇಳಲಿಲ್ಲ ಅಂತಂದರೆ ಅವ್ನು ಟಿಕೆಟ್ ಹೆಂಗೆ ಕೊಡ್ತಾನೆ? ನಮ್ಮಲ್ಲಿ ಬಹುತೇಕರ ಲೈಫ್ ಹೆಂಗಿದೆ ಅಂತಂದರೆ, ಈ ಥರದೊಂದು ಗೋಲೇ ಇಲ್ಲ. ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಗೋಲನ್ನು ಯಾರು ಡಿಸೈಡ್ ಮಾಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ ಅಂದರೆ, ಅಕ್ಕಪಕ್ಕದವ್ರು ಡಿಸೈಡ್ ಮಾಡ್ತಾರೆ. ನಮ್ಮಮ್ಮ ನನಗೆ ಹೇಳೋರು, ನೀನು ಇಂಜಿನಿಯರೇ ಆಗಬೇಕು. ಯಾಕೆ ಇಂಜಿನಿಯರ್ ಆಗಬೇಕು ಗೊತ್ತಾ? ನಮ್ಮ ಅಪ್ಪನ ಜೊತೆ ಕೆಲಸ ಮಾಡ್ತಿದ್ದವ್ರ ಮಗ ಅವನು ಇಂಜಿನಿಯರ್ ಆಗಿಬಿಟ್ಟಿದ್ದ. ಇವ್ರಿಗೆ ಟೆನ್ಷನ್, ನನ್ನ ಮಗ ಇಂಜಿನಿಯರ್ ಆಗಲಿಲ್ಲ ಅಂದರೆ ಹೆಂಗೆ, ಅವನು ಇಂಜಿನಿಯರ್ ಆಗಬೇಕು ಅಂತ. ನನ್ನ ಗೋಲನ್ನು ಡಿಸೈಡ್ ಮಾಡಿದ್ದು ಯಾರು ಅಂತಂದರೆ ನಮ್ಮ ಅಪ್ಪ ಅಮ್ಮ. ಮೋಸ್ಟ್ ಆಫ್ ದ ಟೈಮ್ ಹಾಗೆ ಆಗುತ್ತೆ. ಬಟ್ ಸುಮ್ಮನೆ ನನ್ನ ಗೋಲನ್ನು ನಾನು ಡಿಸೈಡ್ ಮಾಡ್ಬೋದಾ? ಒಂದು ಯೋಚನೆ ಮಾಡಿ. ಯಾವಾಗಲೂ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಎವ್ರಿ ಡೇ ಯು ಟ್ರೈ ಟು ಡೂ ದಿಸ್ ಪ್ರಾಕ್ಟೀಸ್. ಒಂದು 5-10 minutes ಕೂತ್ಕೋಬೇಕು, ಸುಮ್ಮನೆ ಕಣ್ಮುಚ್ಕೋಬೇಕು. ಕೆಲವು ದೇಶಗಳಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಾ? ಮಗು ಹುಟ್ಟಿದ ತಕ್ಷಣ ಆ ಮಗುವಿನ ಮುಂದೆ ಪೆನ್ನು, ಆ ಮಗುವಿನ ಮುಂದೆ ಬಾಲು ಎಲ್ಲ ಬಿಸಾಕ್ಬಿಡ್ತಾರೆ. ಮಗು ಯಾವುದನ್ನು ಆರಿಸ್ಕೊಳ್ಳುತ್ತೋ ದೆ ಥಿಂಕ್ ಈ ಮಗುವಿನ ಒಳಗೆ ಇದಕ್ಕೆ ಬೇಕಾಗಿರುವಂಥದ್ದು ಏನೋ ಇದೆ, ಇದಕ್ಕೆ ಈ ದಿಕ್ಕಿನಲ್ಲಿ ಟ್ರೈನಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಆದರೆ ಯಾರಿಗೂ ಕೂಡ ಗೋಲು ಈ ಏಜಿಗೆ ಬರೋವರೆಗೂ ಗೊತ್ತಾಗಲ್ಲ. ಈಗ ನೀವು ಎಂಥ ಏಜ್ನಲ್ಲಿ ಇದ್ದೀರಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ಈಗ ಈ ಕ್ಲಾಸ್ ರೂಮ್ನಲ್ಲಿ ಪಾಠ ಕಲಿಯೋದು ನಿಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಿದೆ. ನೀವು ಹೊರಗಡೆ ಜನರ ಜೊತೆ ಬೆರೆಯೋದು ಹೇಗೆ ಅಂತ ಗೊತ್ತಿದೆ. ಈಗ ನಿಮ್ಗೊಂದು ಸ್ಪಷ್ಟವಾಗಿರುವಂಥ ಗೋಲನ್ನು ಆರಿಸಿಕೊಳ್ಳಬಹುದಾಗಿರುವಂಥ ಸಮರ್ಥವಾಗಿರುವಂಥ ಏಜ್. ನೀವೀಗ ಏನು ಮಾಡಬೇಕು ಅಂತಂದರೆ, ನೀವು ಯಾವ ದಿಕ್ಕಲ್ಲಿ ನಿಮ್ಮ ಇಂಟ್ರೆಸ್ಟ್ ಇದೆ ಅಂತ ಸ್ವಲ್ಪ ಗುರುತಿಸಬೇಕು. ಆದರೆ ಇತ್ತೀಚಿನ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ನಮ್ಮೆಲ್ಲರ ಇಂಟ್ರೆಸ್ಟು
ಇದ್ರ ಮೇಲೆ ಬಂದು ಕೂತಿದೆ. ಟೈಮ್ ಕೊಟ್ಟರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ ಏನು ಮಾಡಿರ್ತೀವಿ, ಮೊಬೈಲ್ನಲ್ಲಿ ಒಂದಷ್ಟು ಯೂಟ್ಯೂಬಲ್ಲಿ ನೋಡಿರ್ತೀವಿ, ಇಲ್ಲ ಒಂದು ಗೇಮನ್ನು ತೊಗೊಂಡು ಗೇಮ್ ಆಡ್ತಾ ಕೂತಿರ್ತೀವಿ. ಅದಕ್ಕಿಂತ ಹೆಚ್ಚಿಂದೇನೂ ಇಲ್ಲ. ನಾನು ನಿನ್ನೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದು ವೇರ್ ಹೌಸಿಗೆ ಹೋಗಿದ್ದೆ ಬಟ್ಟೆ ತೊಗೋಬೇಕು ಅಂತ. ಅಲ್ಲಿಗೆ ಹೋದಾಗ ಒಂದು ಪುಟ್ಟ ಮಗು, ಹಾರ್ಡ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡೋ ಥರ್ಡ್ ಸ್ಟ್ಯಾಂಡರ್ಡೋ ಇರ್ಬೋದು, ಅಪ್ಪ ಅಮ್ಮ ಬಟ್ಟೆ ಖರೀದಿ ಮಾಡ್ತಿದ್ದಾರೆ. ಈ ಮಗು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡ್ತಾನೇ ಇದೆ. ಅಪ್ಪ ಬಂದರೂ ಪಕ್ಕಕ್ಕೆ ನೋಡಲೇ ಇಲ್ಲ, ಅದು ಅಮ್ಮ ಬಂದರೂ ಪಕ್ಕಕ್ಕೆ ನೋಡಲೇ ಇಲ್ಲ. ಅಮ್ಮನಿಗೆ ಬೇಜಾರಾಗಿ, ಅವನಿಗೆ ಬಟ್ಟೆ ತೊಗೊಳಕ್ಕೆ ಬಂದಿರೋದು, ಅಮ್ಮನಿಗೆ ಬೇಜಾರಾಗಿ ಮೊಬೈಲ್ ಕೊಡು, ನೀನು ಆಟದಲ್ಲಿ ನಾನು ಗೆಲ್ಲಿಸ್ಕೊಡ್ತೀನಿ ನಿನಗೆ ಅಂತ ಅಮ್ಮ ಹೇಳಿ, ಅಮ್ಮ ಅದಕ್ಕೆ ಸ್ವಲ್ಪ ಗೆಲ್ಲಿಸ್ಕೊಟ್ಟು ಗೆದ್ಯಾ, ಈಗ ಬಾ ಹೋಗೋಣ ಅಂತ ಕರ್ಕೊಂಬೋಬೇಕಾಯ್ತು. ಅಂದರೆ ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ದೀವಿ ನಾವು ಅಂತಂದರೆ ಮೊಬೈಲ್ ಕಡೆಗೆ ಹೋಗಿದೆ. ಸ್ವಲ್ಪ ದಿನಗಳ ಕಾಲ ಈ ಮೊಬೈಲು, ಟಿ ವಿ ಇವುಗಳನ್ನು ಆಚೆ ಇಟ್ಟು ಜಸ್ಟ್ ನಿಮ್ಮೊಳಗೆ ಇಣುಕಿ ನೋಡಿ, ನನಗೆ ಯಾವ ದಿಕ್ಕಿನಲ್ಲಿ ಆಸಕ್ತಿ ಇದೆ ಅಂತ. ಫೈನ್, ಅದು ಗೇಮ್ ಅಲ್ಲದ, ಗೇಮು ತಪ್ಪಲ್ಲ, ಆದರೆ ಯಾವುದೋ ಒಂದು ಇಂಟ್ರೆಸ್ಟ್ ಸೆಳೀತಾ ಇರುತ್ತೆ. ಕೆಲವರಿಗೆ ಚಿಕ್ಕನ್ನಲ್ಲೇ ಕೈಯಲ್ಲಿ ಸ್ಕ್ರೂ ಡ್ರೈವರ್ ತಗೊಂಡು ಮನೇಲಿ ಟಿ ವಿ ಬಿಚ್ಚೋಣ ಅನ್ನಿಸ್ತಿರುತ್ತೆ. ಮಾಡ್ತೀರಾ ಕೆಲವರು ಏನು ಮಾಡ್ತಾರೆ, ಮನೆಯಲ್ಲಿ ಹಳೆ ರೇಡಿಯೋ ಓಪನ್ ಮಾಡಿ ನೋಡ್ತಾರೆ ಒಳಗೆ ಏನಿದೆ ಅಂತ. ಎಲ್ಲರೂ ಮಾಡಲ್ಲ, ಕೆಲವರು ಮಾತ್ರ ಮಾಡ್ತಾರೆ ಅದನ್ನು. ಕೆಲವರು ಮನೆಯಲ್ಲಿ ಸ್ವಿಚ್ ಬೋರ್ಡ್ ಓಪನ್ ಮಾಡಿ ನೋಡ್ತಾರೆ. ಕ್ಲಾಸ್ ರೂಮ್ನಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ನೋಡಿರ್ತಾರೆ. ಕ್ಲಾಸ್ ರೂಮ್ನಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರುತ್ತೆ. ನಾನು ಚಿಕ್ಕಂದಲ್ಲಿ ಮಾಡಿದ್ದೆ. ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್ ದೆನ್. 8th ಸ್ಟ್ಯಾಂಡರ್ಡಲ್ಲಿ ನಮಗೊಂದು ಎಕ್ಸ್ಪೆರಿಮೆಂಟ್ ಬಂದಿತ್ತು. ಕಬ್ಬಿಣದ ಸುತ್ತಲೂ ಹತ್ತಿ ಹಾಕಿ ಅದರ ಸುತ್ತಲೂ ಒಂದಷ್ಟು ತಂತಿಯನ್ನು ಸುತ್ತಿ ಅದನ್ನು ಕರೆಂಟಿಗೆ ಕೊಟ್ಟರೆ ಆ ಕಬ್ಬಿಣದ ತುಂಡು ಮ್ಯಾಗ್ನೆಟ್ ಆಗುತ್ತೆ ಅಂತ. ನಾನು ಚಿಕ್ಕ ಮ್ಯಾಗ್ನೆಟ್ ನೋಡಿದ್ದೆ. ಇಷ್ಟು ದೊಡ್ಡ ಕಬ್ಬಿಣದ ರಾಡನ್ನು ಮ್ಯಾಗ್ನೆಟ್ ಮಾಡೋ ಒಳ್ಳೆ ಐಡಿಯಾ ಸಿಕ್ತಲ್ಲ ಅಂತ ವಾಟ್ ಐ ಡಿಡ್, ನಾನು ಹತ್ತಿ ಏನಾದರೂ ಸುತ್ತಲೂ ಸುತ್ತದೆ, ಅದಕ್ಕೆ ವೈರು ಸುತ್ತದೆ. ಮನೇಲಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿಕೊಂಡೆ. ನನಗೆ ಯಾರೂ ಇಲ್ಲದೆ ಇರೋ ಟೈಮ್ ಸಿಕ್ಕಿದ್ದು ಯಾವಾಗ ಗೊತ್ತಾ? ಸ್ಯಾಟರ್ಡೇ ಈವ್ನಿಂಗ್ ಕನ್ನಡ ಮೂವಿ ಬರ್ತಿತ್ತು. ನಮ್ಮ ಮನೇಲಿ ಎಲ್ಲರೂ ಮೂವಿ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಐ ಥಾಟ್ ದಿಸ್ ಈಸ್ ಬೆಸ್ಟ್ ಟೈಮ್, ಈಗ ಟ್ರೈ ಮಾಡಿ ನೋಡಬೇಕು ಅಂತ ನಾನೇನು ಮಾಡಿದೆ, ಸ್ವಿಚ್ಚಿಗೆ ಅದನ್ನು ಹಾಕಿ ಈಗ ಆನ್ ಮಾಡಿದೆ ಅಷ್ಟೇ, ಗಿರ್ರ್ ಅಂತ ಸೌಂಡ್ ಬಂದು ಮೇನ್ ಸ್ವಿಚ್ ಆಫ್ ಆಗೋಯ್ತು. ನಾನು ಎಲ್ಲ ತೆಗೆದು ಚೇರ್ ಕೆಳಗೆ ಬಿಸಾಕಿ ಓಡೋಗಿ ನಾನು ಫಿಲ್ಮ್ ನೋಡ್ಲಿಕ್ಕೆ ಕೂತು. ಏನೂ ಇಲ್ಲ, ಫಿಲ್ಮ್ ಎಲ್ಲ ಆಫ್ ಆಗೋಗಿದೆ, ಕರೆಂಟೇ ಇಲ್ಲ ಮನೆಯಲ್ಲಿ, ಏನೂ ಇಲ್ಲ ಅಂತ. ಏನಾಯಿತು ಅಂತ ಅಪ್ಪ ಅಮ್ಮ ಎಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ. ಬಟ್ ನನಗೆ ಗೊತ್ತಿದೆ ಏನಾಯಿತು ಅಂತ. ನಾನು ಮಾತ್ರ ಸೈಲೆಂಟಾಗಿ ಕೂತಿದ್ದೆ. ಇನ್ನು ಗೊತ್ತಾದರೆ ಬೀಳುತ್ತಲ್ಲ ನಾಲ್ಕು ಅಂತ. ಪ್ರತಿಯೊಬ್ಬರಿಗೂ ಕೂಡ ಒಂದು ಐಡಿಯಾ ಬರೋದು ಹಾಗೆ ಅಲ್ಲ, ಏನೋ ಮಾಡಬೇಕು ಅಂತ ಅನಿಸುತ್ತಲ್ಲ. ಈಗಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡುವಾಗ ನನ್ನ ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ ತೋರಿಸುವಾಗ ನಂಗೆ ಹಳೇದು ನೆನಪಾಗುತ್ತೆ, ನಾನು ಎಷ್ಟು ಸರ್ಕಸ್ ಮಾಡಿದ್ದೆ ಅಂತ. ಕ್ಲಾಸ್ ರೂಮ್ನಲ್ಲಿ ನಂಗೆ ಮೇಡಮ್ ಮಾಡಿ ತೋರಿಸಿರಲಿಲ್ಲ, ನಾನೇ ಮಾಡ್ಲಿಕ್ಕೆ ಹೋದಾಗ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಅನಿಸಿತ್ತು. ಭಾಳ ಜನರಿಗೆ ಈ ಥರದ ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಹುಚ್ಚಿಗೆ ಬೀಳ್ತಿರ್ತಾರೆ, ಏನಾದರೂ ಮಾಡಬೇಕಲ್ಲ ಹೊಸ್ತು ಅಂತ. ಯೋಚನೆ ಮಾಡಿ ಹೆಂಗೆ ಮಾಡ್ತೀವಿ ನಾವು ಅಂತ. ಇನ್ನೂ ಕೆಲವರಿಗೆ, ಪ್ರತಿಯೊಬ್ಬರಿಗೂ ಒಂದೊಂದು ಆಲೋಚನೆ ಇರುತ್ತೆ. ಕೆಲವರಿಗೆ ಕೈಗೊಂದು ಮರದ ತುಂಡು ಕೊಟ್ಟರೆ ಅದನ್ನು ಬಡಿತಾ ಕೂತ್ಕೊಳ್ತಾರೆ. ಇನ್ನು ಕೆಲವರಿಗೆ ಒಂದು ಪೆನ್ಸಿಲ್ ಮತ್ತೊಂದು ಪೇಪರ್ ಕೊಟ್ಟರೆ ಒಂದು ಚಿತ್ರ ಬಿಡಿಸೋಣ ಅಂತ ಇಮ್ಯಾಜಿನೇಷನ್ ಕಡೆಗೆ ಹೊರಳುತ್ತಾರೆ. ನಿಮ್ಮ ಆಸಕ್ತಿಯನ್ನು ಗುರುತಿಸಿಕೊಂಡು ಈ ಕ್ಷೇತ್ರದಲ್ಲಿ ಹೈಯೆಸ್ಟ್ ಆಗಿರುವಂಥ ಗೋಲನ್ನು ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಆಗಿರುವಂಥ ಈ ಗೋಲನ್ನು ಬಿಟ್ಟರೆ ಬೇರೆ ಕಾಣಬಾರ್ದು. ಯಾವಾಗ ಈ ಗೋಲನ್ನು ಬಿಟ್ಟರೆ ನಂಗೆ ಬೇರೆ ಕಾಣ್ತಾ ಇಲ್ವೋ, ಏನೇ ಮಾಡುವಾಗಲೂ ಕೂಡ ನನ್ನ ಗೋಲಿನ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೋ, ಆಗ ಮಾತ್ರ ಯು ವಿಲ್ ರೀಚ್ ಯುವರ್ ಗೋಲ್. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅಂತ. ಒಂದು ಸುಂದರವಾದ ಕಥೆ ನೀವೆಲ್ಲ ಕೇಳಿದ್ದೀರಿ. ಜಸ್ಟ್ ರಿಪೀಟ್, ಕನೆಕ್ಟ್ ಮಾಡ್ತೀನಿ ಅಷ್ಟೇ. ಪಾಂಡವರು ಒಟ್ಟು ಎಷ್ಟು ಜನ? ಶಬಾಷ್, ವೆರಿ ಗುಡ್, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ತುಂಬ ಒಳ್ಳೆ ಬಿಲ್ವಿದ್ದೆ ಇದ್ಯವನು ಯಾರು? ವೆರಿ ಗುಡ್, ಶಬಾಷ್. ಅವ್ರ ಗುರುಗಳು ಯಾರು? ಶಬಾಷ್, ಎಲ್ರಿಗೂ ಗೊತ್ತಿದೆ. ಇನ್ನು ಕಥೆ ಅಷ್ಟೇ ಹೇಳಬೇಕು. ಒಂದ್ಸಲ ಕರೆದು 5 ಜನರನ್ನ, 5 ಜನ ಅಲ್ಲ, ಇನ್ಫ್ಯಾಕ್ಟ್ 105 ಜನ, 100 ಕೌರವಾಸ್ ಪ್ಲಸ್ 5 ಪಾಂಡವಾಸ್, ಇಷ್ಟು ಜನರಿಗೆ ಗುರುಗಳು ದ್ರೋಣಾಚಾರ್ಯರು ಕರೆದು ಹೇಳಿದರು, ಈಗ ನಾನು ಬಿಲ್ವಿದ್ಯೆ ಟೆಸ್ಟ್ ಮಾಡ್ತೀನಿ. ಈ ಮರದ ಮೇಲೊಂದು ಹಕ್ಕಿ ಇದೆ, ಆ ಹಕ್ಕಿಯ ಕಣ್ಣಿಗೆ ಗುರಿ ಹೊಡಿಬೇಕು. ಯಾರು ಹೊಡಿತೀರಾ ಬನ್ನಿ ಅಂತ ಫಸ್ಟು ಕೌರವರ ಒಡೆಯನಾಗಿರುವಂಥ ದುರ್ಯೋಧನನ ಕರೆದ್ರು. ದುರ್ಯೋಧನ ಬಂದ, ಬಾಣ ಹಿಡ್ಕೊಂಡು ನಿಂತ್ಕೊಂಡ. ದ್ರೋಣಾಚಾರ್ಯರಿಗೆ ಕೇಳಿದರು, ಏನು ಕಾಣ್ತಿದೆ ನಿನಗೆ? ಅವನು ದುರ್ಯೋಧನ ಸ್ವಲ್ಪ ಖುಷಿಯಿಂದ ನೋಡ್ತಾ ಹೇಳ್ದ, ನನಗೆ ಮರ ಕಾಣ್ತಿದೆ, ನನಗೆ ಪಕ್ಕದ ಮನೆ ಕಾಣ್ತಿದೆ, ನನಗೆ ನೀವು ಕಾಣ್ತಾ ಇದ್ದೀರಾ, ಅಲ್ಲಿ ನಿಂತಿರೋ ಪಾಂಡವರು ಕಾಣ್ತಾ ಇದ್ದಾರೆ, ಎಲ್ಲರೂ ಕಾಣ್ತಿದ್ದಾರೆ ಎಂದ. ಗುರುಗಳು ಹೇಳಿದ್ರು, ಬಾ ನಿನ್ನ ಪಕ್ಕಕ್ಕೆ. ಭೀಮನನ್ನು ಕರೆದ್ರು, ಗುರಿ ಇಡು ಅಂತ. ಏನು ಕಾಣ್ತಿದೆ ಅಂತ ಕೇಳಿದರು. ಭೀಮ ಹೇಳ್ದ, ನನಗೆ ಮರ ಕಾಣ್ತಿದೆ, ಎಲೆಗಳು ಕಾಣ್ತಿದೆ, ಪಕ್ಷಿ ಕಾಣ್ತಿದೆ ಅಂತ. ಬಾ ಸೈಡಿಗೆ ಬಾ ಅಂತ. ಎಲ್ಲಿ ಗುರಿ ಇಡ್ಲಿಕ್ಕೆ ಹೇಳಿರೋದು?
ಕಣ್ಣಿಗೆ ಗುರಿ ಇಡ್ಲಿಕ್ಕೆ ಹೇಳಿರೋದು. ಧರ್ಮರಾಯನ ಕರೆದಾಗಲೂ ಕೂಡ ಧರ್ಮರಾಯರ ಸ್ವಲ್ಪ ಮುಂದಕ್ಕೆ ಹೋಗಿ ನಂಗೆ ಇಡೀ ಪಕ್ಷಿ ಕಾಣ್ತಿದೆ ಎಂದ. ಅರ್ಜುನನ ಕರೆದ್ರು, ಅರ್ಜುನ ಪಕ್ಷಿಯ ಕಣ್ಣಿಗೆ ಗುರಿ ಇಡಬೇಕು, ನಿಂತ್ಕೋ ಅಂತ. ಅರ್ಜುನ ಗುರಿ ಇಟ್ಟ, ಏನು ಕಾಣ್ತಿದೆ ಅಂತ ಕೇಳಿದರು. ಅರ್ಜುನ ಹೇಳ್ದ, ಗುರುಗಳೇ ಪಕ್ಷಿಯ ಕಣ್ಣು ಬಿಟ್ಟರೆ ಬೇರೇನೂ ಕಾಣ್ತಾ ಇಲ್ಲ ನನಗೆ ಎಂದ. ಅವರಂದ್ರು ಈಗ ಹೊಡಿಯೋದನ್ನ ಅಂತ. ಕರೆಕ್ಟಾಗಿ ಪಕ್ಷಿಯ ಕಣ್ಣಿಗೆ ಬಿತ್ತು. ಅವ್ರು ಹೇಳಿದರು, ಗುರಿ ಯಾವುದಿದೆಯೋ ಅದು ಬಿಟ್ಟು ಬೇರೆ ಕಂಡ್ರೆ ಗುರಿಯನ್ನು ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಲ್ಲಿ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವೆಲ್ಲ ಟ್ರೈ ಮಾಡಿ. ನನಗೆ ಇವತ್ತು ಟ್ರೈ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ. ನಮ್ಮ ಗುರಿ ಈಗ ನಾನು ಇಲ್ಲಿ ನಿಂತಿದ್ರೆ ಆ ಬಾಗಿಲು ನನ್ನ ಗುರಿ ಅಂತ ಇಟ್ಕೊಳ್ಳಿ, ಫೈನ್. ಎಂಡ್ ಈ ಹಾಲಿಗಿರುವಂಥ ಆ ಬಾಗಿಲು ನನ್ನ ಗುರಿ. ನಾನು ಇಲ್ಲಿ ಏನು ಮಾಡ್ತೀನಿ, 1% ಶಿಫ್ಟ್ ಆಗ್ತೀನಿ, ಜಸ್ಟ್ 1%. ನಾನು ಹೀಗೆ ನಿಂತವನು ಸ್ವಲ್ಪ ಶಿಫ್ಟ್ ಆಗ್ತೀನಿ ಅಷ್ಟೇ. ಸ್ವಲ್ಪ ಶಿಫ್ಟ್ ಆದರೆ ಏನು ಮಹಾ ಡಿಫ್ರೆನ್ಸು ಅಂತ ಅನ್ಸುತ್ತೆ. ನೀವು ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗಿ, ಗುರಿ ಇರೋದಲ್ಲಿ ಇಲ್ಲಿ ಶಿಫ್ಟ್ ಆಗಿದ್ದು 1%, ರೀಚ್ ಆಗುವಾಗ ಈ ಬಾಗಿಲಿಗೆ ಬಂದ್ಬಿಟ್ಟಿರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಜಸ್ಟ್ 1% ಶಿಫ್ಟ್. ಗುರಿಯಿಂದ 1% ಡ್ರಿಫ್ಟ್ ಆದರೆ ನಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿ ರೀಚ್ ಆಗದೆ ಪಕ್ಕಕ್ಕೆ ಬಂದ್ಬಿಡ್ತೀವಿ ಅಂತ ಆದರೆ, ಈ ಥರದ ಎಕ್ಸಾಂಪಲ್ ನೋಡ್ಬೋದಾದರೆ, ನಾವೇನಾದರೂ ನಮ್ಮ ಗುರಿಯನ್ನು ಸ್ವಲ್ಪ ಡ್ರಿಫ್ಟ್ ಮಾಡ್ಕೊಂಡ್ವಿ ಅಂತಾದರೆ ಎಲ್ಲಿಗೆ ಹೋಗ್ತೀವಿ ಅಂತ ಇಮ್ಯಾಜಿನ್ ಮಾಡಿ. ಈ ಏಜಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗೋದು ಅದೇ. 9th ಸ್ಟ್ಯಾಂಡರ್ಡ್ ಬಂದಿರುವಂಥ ಹೆಣ್ಮಗುಗೆ ಅನ್ಸಿರುತ್ತೆ ನಾನು ಡಾಕ್ಟ್ರ್ ಆಗಬೇಕು ಅಂತ. ಭಾಳ ಖುಷಿ ಅನ್ಸುತ್ತೆ ಅದಕ್ಕೆ ಡಾಕ್ಟ್ರ್ ಆಗಬೇಕು ಅಂತ. ಆದರೆ ಡಾಕ್ಟರ್ ಆಗುವಂಥ ಹುಡುಗಿ ದಿನ ಬೆಳಗಾದರೆ ನೆಟ್ಫ್ಲಿಕ್ಸ್ ಆರ್ಡರ್ ಮಾಡಿಕೊಂಡು ಫಿಲ್ಮ್ ನೋಡ್ತಾ ಕೂತ್ರೆ ಡಾಕ್ಟರ್ ಆಗುತ್ತೆ? ಇಸ್ ಇಟ್ ಪಾಸಿಬಲ್? ಆ ಫಿಲ್ಮಲ್ಲಿ ಬರಬಾರ್ದೇ ಬರ್ತಿರುತ್ತೆ. ಆ ಫಿಲ್ಮಲ್ಲಿ ಒಂದಷ್ಟು ಲವ್ ಸ್ಟೋರಿಗಳನ್ನು ತೋರಿಸ್ತಾರೆ, ಹುಡುಗ ಹುಡುಗಿ ಜೊತೆಲಿ ಓಡಾಡ್ತಿರೋದು ತೋರಿಸ್ತಾರೆ. ನಮ್ಮ ಮನಸ್ಸು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ಅಂತಂದರೆ, ಅದೆಲ್ಲವನ್ನು ಸತ್ಯ ಅಂತ ಭಾವಿಸ್ಕೊಂಡು ತಾನು ಹಾಗೇ ಇರಬೇಕು ಅಂತ ಫೀಲ್ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದರ ಲೈಫ್ ಬರ್ಬಾದ್. ಅದು ತನ್ನ ಗುರಿ ಕಡೆಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ, ಅದು ಶಿಫ್ಟ್ ಆಗೋಯ್ತು. ಯಾವಾಗ ಗುರಿಯ ಕಡೆ ಯಾರು ಮುಂದುವರಿಸ್ಕೊಂಡು ಹೋಗ್ತಾರೋ ಅವರು ಮಾತ್ರ ಗೆಲ್ತಾರೆ. ಆದರೆ ಈಗ ಸೆಕೆಂಡ್ ಪ್ರಶ್ನೆ, ಮೊದಲನೇ ಪ್ರಶ್ನೆ ಗುರಿ ಯಾವುದು ಅಂತ ಗುರುತಿಸ್ಕೊಂಡ್ವಿ, ಗುರಿಗೆ ರೀಚ್ ಆಗೋದು ಹೇಗೆ ಅಂತ. ಬಟ್ ಸೆಕೆಂಡ್ ಪ್ರಶ್ನೆ ಇರೋದೇನು ಗೊತ್ತೇನು, ಈ ಗುರಿಯಿಂದ ನಮ್ಮನ್ನು ದಾರಿ ತಪ್ಪಿಸೋದು ಯಾರು? ಯಾರು ನಮ್ಮನ್ನು ದಾರಿ ತಪ್ಪಿಸ್ತಾರೆ? ಕೈ ಎತ್ತಿ ಹೇಳಬೇಕು, ಎಲ್ಲ ಗುಸು ಮಾಡಬೇಡಿ, ಎಲ್ರಿಗೂ ಅನ್ನಿಸ್ತದೆ ಕರೆಕ್ಟ್ ಇವರೇ ದಾರಿ ತಪ್ಪಿಸ್ತಿರೋದು ನಮ್ಮನ್ನ ಅಂತ. ಯಾರು ತಪ್ಪಿಸ್ತಾರೆ? ಯಾರು? ವೆರಿ ಗುಡ್, ಸಂಬಡಿ ಸೇಯಿಂಗ್ ನಾವೇ. ಫ್ರೆಂಡ್ಸ್ ದಾರಿ ತಪ್ಪಿಸ್ತಾರೆ, ಗುಡ್, ವೆರಿ ಗುಡ್. ಫ್ರೆಂಡ್ಸ್ ದಾರಿ ತಪ್ಪಿಸ್ತಾರೆ. ಹೆಂಗೆ ದಾರಿ ತಪ್ಪಿಸ್ತಾರೆ? ಜೊತೆಲಿ ಇರ್ತಾರೆ, ತಲೆ ಮೇಲೆ ಕೊಡ್ತಾರೆ, ಸುಮ್ಮನೆ ಇರೋ, ಒಂದು ಫಿಲ್ಮ್ಗೆ ಹೋದ್ರೆ ಆಯ್ತು ಇವತ್ತು, ಕರೆಕ್ಟಾ? ಇವತ್ತು ಆಟ ಆಡಿದ್ರೆ ಆಯ್ತು, ಬಾ ಓದೋದೇನು ಬೇಡ. ಎಷ್ಟು ಚೆನ್ನಾಗಿ ಹೇಳಿದ ಅವನು. ಫ್ರೆಂಡ್ಸ್ ದಾರಿ ತಪ್ಪಿಸ್ತಾರೆ ಭಾಳ ಬಾರಿ. ಮಜಾ ಏನು ಅಂದರೆ, ಆ ಫ್ರೆಂಡು ಅವ್ರ ಅಮ್ಮನಿಗೆ ಹೋಗಿ ಹೇಳ್ತಾನೆ, ನೀವು ದಾರಿ ತಪ್ಪಿಸ್ದ ನನ್ನ ಅಂತ. ನೀವೆಲ್ಲ ಫ್ರೆಂಡ್ಸ್ ತಾನೆ, ಅವನು ನಿಮಗೆ ದಾರಿ ತಪ್ಪಿಸೋದು, ನೀವು ಅವ್ರಿಗೆ ದಾರಿ ತಪ್ಪಿಸೋದು. ಯಾರು ನಿಜವಾದ ಫ್ರೆಂಡು? ನಿನ್ನ ಗುರಿಯನ್ನು ರೀಚ್ ಆಗಲಿಕ್ಕೆ ಯಾರು ನಿಂಗೆ ಸಪೋರ್ಟ್ ಮಾಡ್ತಾನೋ ಅವನು ಫ್ರೆಂಡು. ಯಾರು ನಿನ್ನನ್ನು ದಾರಿ ತಪ್ಪಿಸ್ತಾನೋ ನನ್ನ ಫ್ರೆಂಡ್ ಅಲ್ಲ. ಈಗ ವೇರ್ ಇಸ್ ದ ಸೊಲ್ಯೂಷನ್? ನಾವು ಫ್ರೆಂಡ್ ದಾರಿ ತಪ್ಪಿಸ್ತಾನೆ ಅಂತ ಆದರೆ ವೇರ್ ಇಸ್ ದ ಸೊಲ್ಯೂಷನ್? ಯಾರ ಹತ್ರ ಇದೆ? ಏನು ಮಾಡಬೇಕು? ಅವನು ಫ್ರೆಂಡ್ಶಿಪ್ ಬಿಡಬೇಕು. ಭಾಳ ಚೆನ್ನಾಗಿ ಹೇಳಿದ ಅವನು. ಯಾರು ನನ್ನನ್ನು ದಾರಿ ತಪ್ಪಿಸ್ತಾರೋ ಅವನು ಫ್ರೆಂಡ್ಶಿಪ್ ಬಿಟ್ಟರೆ ಆಯಿತು, ಸಿಂಪಲ್. ಅವನ ಜೊತೆ ಫೈಟ್ ಮಾಡಬೇಕಾ ನಾನು? ಅವ್ನಿಗೆ ಹೊಡಿಬೇಕಾ ಮುಸುಡಿಗೆ ದಾರಿ ತಪ್ಪಿಸ್ತೀಯಾ ಅಂತ? ಇಲ್ಲ, ನಾಳೆಯಿಂದ ನಿನ್ನ ಫ್ರೆಂಡ್ಶಿಪ್ ನನಗಿಲ್ಲ. ಯಾಕೆ ಅಂದರೆ ನನಗೆ ನನ್ನ ಗೋಲ್ ಮುಟ್ಟಬೇಕು. ಮತ್ತು ಗೋಲ್ ಯಾವಾಗ ಮುಟ್ಟಬೇಕು? ಆದಷ್ಟು ಬೇಗ ಮುಟ್ಟಬೇಕು. ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಎಟ್ ದ ಏಜ್ ಆಫ್ 80 ನಾನು ಡಾಕ್ಟರ್ ಆದರೆ ಉಪಯೋಗ ಇದೆಯಾ? ಎಟ್ ದ ಏಜ್ ಆಫ್ 25-30 ಡಾಕ್ಟರ್ ಆದರೆ ಲಾಭ ಇದೆ. ಎಟ್ ದ ಏಜ್ ಆಫ್ 80 ಡಾಕ್ಟರ್ ಆದರೆ ಏನು ಉಪಯೋಗ? ಸೊ ನನಗೆ ಅಕಸ್ಮಾತ್ ಫ್ರೆಂಡ್ಸ್ ಪ್ರಾಬ್ಲಮ್ ಕೊಡ್ತಿದ್ದಾರೆ ಅಂತಂದರೆ ನಥಿಂಗ್ ಡೂಯಿಂಗ್. ನನ್ನ ಗುರಿಯನ್ನು ರೀಚ್ ಆಗಬೇಕು ಅಷ್ಟೇ. ವೆರಿ ಗುಡ್. ಇನ್ಯಾರು ತೊಂದರೆ ಕೊಡ್ತಾರೆ? ಬಾ ಭಾಳ ಜನ ಮೊಬೈಲ್ ಅಂತ ಹೇಳ್ತಿದ್ದೀರಿ. ಎಷ್ಟು ತೊಂದರೆ ಕೊಡುತ್ತಲ್ಲ ಮೊಬೈಲು, ಎಷ್ಟು ತೊಂದರೆ ಕೊಡುತ್ತಲ್ಲ. ಈ ಮೊಬೈಲ್ ಇರೋದು ಇಷ್ಟು. ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ದಿನ ಹೋದರೆ ಇನ್ನೂ ಚಿಕ್ಕದಾಗುತ್ತೆ. ಇನ್ನೂ ಸ್ವಲ್ಪ ದಿನ ಹೋದರೆ ಏನಾಗುತ್ತೆ ಗೊತ್ತಾ? ಐ ಟೆಲ್ ಯು ದ ಫ್ಯಾಕ್ಟ್. ಮಜಾ ಕೇಳಿ, ಮೊಬೈಲ್ ಡಿವೈಸೇ ಇರಲ್ಲ. ನೀವು ಗೋಡೆ ನೋಡಿದರೆ ಗೋಡೆ ಮೇಲೆ ಮೊಬೈಲ್ ಡಿಸ್ಪ್ಲೇ ಆಗುತ್ತೆ. ನೀವು ಕೈಗಳನ್ನು ಬಳಸಿ, ಬರೀ ಕೈಗಳನ್ನು ಬಳಸಿ, ಆ ಕೈಗಳ ಜೊತೆಗೆ ಮೊಬೈಲನ್ನು ಗೋಡೆ ಮೇಲೆ ನೋಡ್ಕೊಂಡು ಆಟ ಆಡ್ಬೋದು. ಅಂದರೆ ಡಿವೈಸು ಬೇಕಾಗಲ್ಲ ಇನ್ನು ಸ್ವಲ್ಪ ದಿನದಲ್ಲಿ. ಈ ಡಿವೈಸ್ ಎಷ್ಟು ಸ್ಲಿಮ್ ಆಗ್ತಾ ಹೋಗ್ತಿದೆ ಅಂತಂದರೆ ನೀವು ಮೊಬೈಲ್ನ ಮುಚ್ಚಿಟ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ.
ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ, ಹಂಗಾಗ್ತಾ ಹೋಗ್ತಿದೆ. ಅಂದರೆ ನನ್ನನ್ನು ಎಷ್ಟು ತಾನು ಕಂಟ್ರೋಲ್ ಮಾಡ್ತಾ ಇದೆ ಅಂತಂದರೆ, ವಾಟ್ ದಿಸ್ ಮೊಬೈಲ್ ಇಸ್ ಡೂಯಿಂಗ್ ನೌ. ಚಕ್ರವರ್ತಿ ಸೂಲಿಬೆಲೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಮೊಬೈಲಿಗೆ ಗೊತ್ತಿದೆ. ರಾತ್ರಿ ಯಾವ ಹೋಟ್ಲಲ್ಲಿ ಉಳ್ಕೊಂಡಿದ್ದ ಅಂತ ಮೊಬೈಲಿಗೆ ಗೊತ್ತಿದೆ. ಈಗ ಯಾವ ಸ್ಕೂಲಲ್ಲಿ ಭಾಷಣ ಮಾಡ್ತಿದ್ದಾನೆ ಅಂತ ಮೊಬೈಲಿಗೆ ಗೊತ್ತಿದೆ. ಬಿಕಾಸ್ ಐ ಆಮ್ ಕನೆಕ್ಟೆಡ್ ವಿತ್ ಗೂಗಲ್ ಮ್ಯಾಪ್ಸ್. ಇಟ್ ಈಸ್ ಟ್ರೇಸಿಂಗ್ ಮೀ. ನೀವು ಈ ಮೊಬೈಲಲ್ಲಿ ಆಟ ಆಡ್ತಾ ಇದ್ದರೆ ಆ ಮೊಬೈಲಿಗೆ ಗೊತ್ತಿದೆ ನಿಂಗೆ ಯಾವ ಗೇಮ್ ಇಷ್ಟ ಅಂತ ಗೊತ್ತಿದೆ. ಅದೇನು ಮಾಡುತ್ತೆ, ಫೇಸ್ಬುಕ್ಕಿಗೆ ಹೋದರೆ ಅದೇ ಗೇಮನ್ನು ವಾಪಸ್ ತೋರಿಸುತ್ತೆ. ನೀನು ಮತ್ತೆ ಅದನ್ನೇ ಆಟ ಆಡಬೇಕು ಅಂತ ಮಾಡುತ್ತೆ. ಅದು ಜಿಮೇಲಿಗೆ ಕನೆಕ್ಟ್ ಮಾಡುತ್ತೆ. ನಿಂಗೆ ಯಾವ ಗೇಮ್ ಇಷ್ಟನೋ ಆ ಗೇಮಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅಂತ ಅವ್ರು ರಿಪೋರ್ಟ್ ಬರುತ್ತೆ. ದೆನ್ ಯು ವಿಲ್ ಥಿಂಕ್, ಓ ನಾನೂ ಗೆಲ್ಲಬೇಕು ಇದರಲ್ಲಿ ಅಂತ. ನೀನು ಇನ್ನೂ ಡೀಪರ್ ಆಗೋದ್ರಲ್ಲಿ ತೊಗೊಂಡೋಗುತ್ತೆ. ಅಂದರೆ ನಿನ್ನ ಗೋಲ್ನಿಂದ ನಿನ್ನನ್ನು ದೂರಕ್ಕೆ ಕರ್ಕೊಂಡು ಬರಲಿಕ್ಕೆ ಇದಕ್ಕೆ ಕೆಪಾಸಿಟಿ ಇದೆ. ವಾಟ್ ಈಸ್ ದ ಸೊಲ್ಯೂಷನ್? ಯು ಹ್ಯಾವ್ ದ ಸೊಲ್ಯೂಷನ್. ಮತ್ತು ನಾನು ಯಾಕೆ ಭಾಷಣ ಮಾಡಬೇಕು? ಕರೆಕ್ಟ್ ತಾನೆ? ನಾನು ಯಾಕೆ ಭಾಷಣ ಮಾಡಬೇಕು ಅಂತಂದರೆ ಟು ಜಸ್ಟ್ ರಿಮೈಂಡ್ ಯು ದಟ್ ಯು ಹ್ಯಾವ್ ದ ಸೊಲ್ಯೂಷನ್. ಮೊಬೈಲ್ನ ಪಕ್ಕಕ್ಕೆ ಇಡಬೇಕು. ಇಸ್ ಇಟ್ ಪಾಸಿಬಲ್? ಓ ನೋ ಸರ್, ಬಹಳ ಕಷ್ಟ ಇದೆ ಅಂತ. ಐ ಟೆಲ್ ಯು ಅ ಬ್ಯೂಟಿಫುಲ್ ಸ್ಟೋರಿ. ನಾನು ನಿಮ್ಮಂಥ ಹುಡುಗರು ಸಿಕ್ಕಾಗ ಯಾವಾಗಲೂ ಹಂಚ್ಕೊಳ್ತೀನಿ. ವಿಲ್ ಯು ಲಿಸನ್ ಟು ದಟ್ ಸ್ಟೋರಿ? ಯಾ, ಬ್ಯೂಟಿಫುಲ್ ಸ್ಟೋರಿ. ನೀವು ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ನೀವು ಯೋಚನೆ ಮಾಡಬೇಕು. ದೆರ್ ವಾಸ್ ಅ ಕಿಂಗ್ ಕಾಲ್ಡ್ ಭರ್ತೃಹರಿ. ರಾಜ ಭರ್ತೃಹರಿ. ಫೈನ್. ರಾಜ ಭರ್ತೃಹರಿ ತನ್ನ ಅರಮನೆಯಲ್ಲಿ ಇರ್ತಿದ್ದ. ಅವನು ಆಗಾಗ ಮಾರು ವೇಷದಲ್ಲಿ ಕೆಳಗೆ ಬಂದು ನನ್ನ ಜನ ಹೇಗಿದ್ದಾರೆ, ಪ್ರಜೆಗಳು ಹೇಗಿದ್ದಾರೆ ಅಂತ ನೋಡ್ತಿದ್ದ. ಅರಮನೆಯಲ್ಲಿ ಇರ್ತಿದ್ದವನು ಗುಡ್ಡದಿಂದ ಕೆಳಗಿಳಿದು ಬಂದು ಪ್ರಜೆಗಳು ಹೇಗಿದ್ದಾರೆ ನೋಡಬೇಕು ಅಂತ. ಒನ್ ಫೈನ್ ಡೇ ಏನಾಯಿತು, ಅವನು ಕೆಳಗೆ ಬರಬೇಕಾದ್ರೆ ದಿಸ್ ಟೈಮ್ ಹಿ ಥಾಟ್, ನಾನು ಯಾವ ವೇಷ ಹಾಕೋಬೇಕು ಅಂದರೆ ಭಿಕ್ಷುಕನ ವೇಷ ಹಾಕ್ಕೊಳ್ಳೋಣ. ಹರಿದಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ನೋಡೋಣ ನನ್ನ ಜನ ಕೇಳಿದ್ದನ್ನು ಕೊಡ್ತಾರ ಭಿಕ್ಷುಕರಿಗೆ, ಎಷ್ಟು ಒಳ್ಳೆ ಜನ ನನ್ನ ಪ್ರಜೆಗಳು ಅಂತ ನೋಡೋಣ ಅಂತ ಭಿಕ್ಷುಕರ ವೇಷ ಹಾಕ್ಕೊಂಡ. ಭಿಕ್ಷುಕರ ವೇಷದಲ್ಲಿ ಇರೋದ್ರಿಂದ ಜೇಬಲ್ ಪರ್ಸ್ ಇರಲಿಲ್ಲ ರಾಜನ ಜೇಬಲ್ಲಿ. ಕೈಯಲ್ಲಿ ಭಿಕ್ಷಾ ಪಾತ್ರೆ ಇತ್ತು. ರಾಜ ಕೆಳಗೆ ಬಂದ. ಕೆಳಗೆ ಬಂದ ತಕ್ಷಣ ಒಂದು ಒಳ್ಳೆ ಜಿಲೇಬಿ ಸ್ಮೆಲ್ ಬಂತು ಅವನಿಗೆ. ಎಷ್ಟು ಚೆನ್ನಾಗಿದೆ ಜಿಲೇಬಿ ಸ್ಮೆಲ್ಲು. ತಕ್ಷಣ ಏನು ಮಾಡಿದ ರಾಜ, ಆ ಜಿಲೇಬಿ ಸ್ಮೆಲ್ ಬರ್ತಾ ಇದ್ದ ಜಾಗವನ್ನು ಹುಡ್ಕೊಂಡು ಹೋದರೆ ಏನಾಯಿತು, ಫ್ರೆಶ್ ಆಗಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾ ಇದ್ರು. ತಕ್ಷಣ ರಾಜ ಆ ಜಿಲೇಬಿನ ಕೊಂಡ್ಕೋಬೇಕು ಅಂತ ಜೇಬಿ ಕೈ ಹಾಕ್ದ. ಯಾವ ವೇಷ ಹಾಕಿದ್ದ ಅವನು? ಭಿಕ್ಷುಕರ ವೇಷ. ಜೇಬಲ್ಲಿ ದುಡ್ಡಿಲ್ಲ. ಅವನು ತನ್ನ ತಟ್ಟೆನ ಮುಂದಿಟ್ಟ. ಅಣ್ಣ ಒಂದು ಜಿಲೇಬಿ ಕೊಡ್ತೀಯಾ ಅಂತ ಕೇಳಿದ. ನಾಲಿಗೆ ಕೆಪಾಸಿಟಿ ನೋಡಿ ಹೆಂಗಿದೆ. ರಾಜನನ್ನು ಭಿಕ್ಷೆ ಬೇಡ್ಲಿಕ್ಕೆ ಹತ್ತು, ಜಿಲೇಬಿ ಕೊಡ್ತೀಯಾ ಅಂತ. ತಕ್ಷಣ ಜಿಲೇಬಿ ಅಂಗಡಿಯವ ಏನು ಹೇಳ್ದ ಗೊತ್ತಾ, ನೋಡ್ಲಿಕ್ಕೆ ಇಷ್ಟು ಗಟ್ಟಿಮುಟ್ಟಾಗಿದೆಯಾ, ಭಿಕ್ಷೆ ಬೇಡ್ಲಿಕ್ಕೆ ನಾಚಿಕೆ ಆಗಲ್ವಾ, ಸ್ವಲ್ಪ ಕೆಲಸ ಮಾಡು ಬಾ ಅಂಗಡಿಯಲ್ಲಿ, ಜಿಲೇಬಿನೂ ಕೊಡ್ತೀನಿ ಸಂಬಳನೂ ಕೊಡ್ತೀನಿ ಅಂದ. ವೆರಿ ಇಂಟ್ರೆಸ್ಟಿಂಗ್. ರಾಜ ಏನು ಮಾಡ್ದ, ಆಗಲಿ ಎಂದ. ಅವನು ತನ್ನ ಭಿಕ್ಷಾ ಪಾತ್ರೆಯನ್ನು ಪಕ್ಕಕ್ಕಿಟ್ಟ. ಅವನು ಕೊಟ್ಟಂಥ ಗೌನನ್ನು ಹಾಕ್ಕೊಂಡ. ಅಂಗಡಿಯಲ್ಲಿ ಕೆಲಸಕ್ಕೆ ನಿಂತ. ಯಾರು? ರಾಜ. ರಾಜ ಏನಾದರೂ ಒಂದು ಮಾತು ಹೇಳಿದರೆ ಜಿಲೇಬಿ ಅಂಗಡಿಯವನು ಅಂಗಡಿಯಲ್ಲಿರೋ ಜಿಲೇಬಿ ಎಲ್ಲ ತಂದು ಕೊಡ್ತಿದ್ದ. ಈಗ ರಾಜ ಭಿಕ್ಷುಕನ ವೇಷದಲ್ಲಿದ್ದಾನೆ, ಕೆಲಸಕ್ಕೆ ಅಂತ ನಿಂತ. ಬೆಳಗ್ಗಿಂದ ಸಂಜೆ ಕೆಲಸ ಮಾಡಿದ ನಂತರ ಅಂಗಡಿಯವನು ಕರೆದ. ನೀನು ಒಳ್ಳೆ ಕೆಲಸ ಮಾಡ್ತೀಯಾ, ಶಬಾಷ್, ನಿನ್ಗೆ ಇವತ್ತಿನ ಸಂಬಳ ತಗೋ ಅಂತ ಸಂಬಳ ಕೊಟ್ಟು ಒಂದು ಪ್ಯಾಕೆಟ್ನಲ್ಲಿ 4 ಜಿಲೇಬಿ ಹಾಕಿ ಕೊಟ್ಟ. ರಾಜ ಏನು ಮಾಡ್ದ ಗೊತ್ತಾ, ನನಗೆ ಸಂಬಳ ಬೇಡ, ಇದಕ್ಕೂ ಜಿಲೇಬಿ ಕೊಡು. ಜಿಲೇಬಿಯ ಸ್ಮೆಲ್ ಹಂಗೆ ಕಾಡಿತ್ತು ಅವನನ್ನು. ಅಷ್ಟು ಪ್ಯಾಕೆಟ್ ತುಂಬ ಜಿಲೇಬಿ ತೊಗೊಂಡು ಬಂದು ಏನು ಮಾಡ್ದ, ಈ ಒಂದು ಕೆರೆಯ ಏರಿ ಮೇಲೆ ಕೂತ. ಕೆರೆ ಗೊತ್ತಲ್ಲ, ಕೆರೆಯ ಏರಿ ಮೇಲೆ ಕೂತು ಏನು ಮಾಡ್ದ, ಒಂದು ಜಿಲೇಬಿನ ಕೈಯಲ್ಲಿ ಹಿಡ್ಕೊಂಡ. ಎಲ ಜಿಲೇಬಿ, ಇದಕ್ಕೋಸ್ಕರ ನನಗೆ ಇಡೀ ದಿನ ಕೆಲಸದವನ ಥರ ಕೆಲಸ ಮಾಡಿಸ್ಬಿಟ್ಟಿಯಲ್ಲ, ಮಾಡ್ತೀನಿರು ನಿನಗೆ ಅಂತ ನಾಲಿಗೆಗೆ ಹೇಳ್ದ. ಜಿಲೇಬಿ ಬೇಕಾ ನಿನಗೆ, ಜಿಲೇಬಿ ಬೇಕಾ ಅಂತ ಜಿಲೇಬಿ ನಾಲ್ಗೆ ಹತ್ತಿರಕ್ಕೆ ತೊಗೊಂಡು ಹೋದ. ಅನ್ಬೇಕು, ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದ ಮಣ್ಣಿನ ಒಂದು ಚೂರನ್ನು ತೊಗೊಂಡು ನಾಲ್ಗೆ ಗುಜ್ಜಿ, ಜಿಲೇಬಿ ಬೇಕಾ ನಿನಗೆ ಅಂಥೇಳಿ ಆ ಜಿಲೇಬಿನ ತೆಗೆದು ಕೆರೆಗೆ ಎಸ್ದ. 2ನೇ ಜಿಲೇಬಿ ತೊಗೊಂಡ. ನಾಲ್ಗೆ ಹೇಳ್ತು, ಮೊದಲನೇದು ಹೋದ್ರೆ ಹೋಗಲಿ, 2ನೇದಾದರೂ ತಿನ್ನು. ಮತ್ತೆ ಹತ್ತಿರಕ್ಕೆ ತೊಗೊಂಬಂದ. ಜಿಲೇಬಿ ಬೇಕಾ ನಿನಗೆ, ಮಾಡ್ತೀನಿ ಅಂತ ಮತ್ತೆ ಮಣ್ಣಂತಿಗೆ ಜಿಲೇಬಿ ಎಸ್ದ. 3 ಆಯಿತು, 4 ಆಯಿತು, 8 ಆಯಿತು, 10 ಆಯಿತು. ಕೊನೇ ಜಿಲೇಬಿ ಉಳಿದಿತ್ತು. ಈಗೇನು ಹೇಳ್ತು ಗೊತ್ತಾ ನಾಲ್ಗೆ, ಕೊನೆಯದು ಉಳಿದಿದೆ, ಅದನ್ನಾದರೂ ತಿನ್ನಲ್ವಾ? ತಕ್ಷಣ ಹೇಳ್ದವನು, ಇನ್ನೂ ಆಸೆ ತೀರಲಿಲ್ವಾ ನಿಂದು, ಮಾಡ್ತೀನಿರು ನಿನಗೆ ಅಂತ ಮತ್ತೆ ಮಣ್ಣನ್ನು ಉಜ್ಜಿ ಅದನ್ನು ಎಸ್ದು, ವಾಹ್, ನಾನು ನನ್ನ ನಾಲಿಗೆಯನ್ನು ಗೆದ್ದೆ ಅಂದ್ಕೊಂಡು ಬಂದ.
ಎಂಥ ಟಫ್ ಇದೆ ನೋಡಿ ಗೆಲ್ಲೋದು. ಕರೆಕ್ಟ್ ತಾನೆ? ಎಕ್ಸಾಮ್ ಹತ್ತಿರ ಬಂತು, ಮೇಡಮ್ ಹೇಳಿದರು ರಸ್ತೆಯಲ್ಲಿ ಪಾನಿಪುರಿ ತಿನ್ನಬೇಡಿ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಲ್ತ್ ಹಾಳಾಗತ್ತೆ. ನಾವು ಕೇಳ್ಕೊಂಡು ಬಂದ್ವಿ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಘಮ್ ಅಂತು. ಮೊದಲು ಮೂಗಿಗೆ ವಾಸನೆ ಬಡಿತು, ವಾಸನೆ ಬಡಿದ ತಕ್ಷಣ ನಾಲ್ಗೆಯಲ್ಲಿ ಟೇಸ್ಟ್ ಬಡ್ಸ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಪಾನಿಪುರಿ ಅಂಗಡಿ ಕಾಣಿಸ್ತು. ತಕ್ಷಣ ಬುದ್ಧಿ ಹೇಳ್ತು, ಮೇಡಮ್ ಹೇಳಿದ್ದಾರೆ ಪಾನಿಪುರಿ ತಿನ್ನಬಾರ್ದು. ಮೇಡಮ್ಗೆ ಎಂತ ಗೊತ್ತಾಗ್ತದೆಯಾ? ನಾ ತಿಂದರೆ ಗೊತ್ತಾಗ್ತದೇನ? ಹೋಗುವ ಬಾ ಅಂತ. ಯಾರು? ಬುದ್ಧಿಗೂ ಮನಸ್ಸಿಗೂ ತಾಕಲಾಟ. ತಕ್ಷಣ ಮನಸ್ಸು ಏನು ಮಾಡ್ತು? ಹೋಗ ನೀನು, ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆಮೇಲೆ ಅಲ್ಲಿ ಪಾನಿಪುರಿ ತಿಂದು 4 ದಿನ ಮಲಗಿದ ಮೇಲೆ ಗೊತ್ತಾಗ್ತದೆ, ಆವತ್ತೇ ಹೇಳಿದ್ದೆ ನಾನು ಅಂತ ಬುದ್ಧಿ ಹೇಳುತ್ತೆ. ಅಷ್ಟೊತ್ತಿಗೆ ಮನಸ್ಸು ವೀಕ್ ಆಗಿರುತ್ತೆ. ನಾವು ಯಾವಾಗ ಯಾವುದರಿಂದ ತೊಂದರೆ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೋ ಅದನ್ನು ಪಕ್ಕಕ್ಕಿಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಯು ವಿಲ್ ವಿನ್ ದ ಗೇಮ್. ಅದರ್ವೈಸ್ ಮೊಬೈಲ್ ವಿಲ್ ವಿನ್ ದ ಗೇಮ್. ಮೊಬೈಲ್ ಗೇಮ್ ಗೆದ್ದರೆ ನಾವು ಸೋತ್ವಿ. ನಾವು ಗೆದ್ದರೆ ಇಂಥ 1000 ಮೊಬೈಲ್ನ ತಂದು ಎದುರುಗಡೆ ಇಟ್ಕೊ. ಈಗ ನಾವು ಗೆಲ್ಲಬೇಕೋ ಮೊಬೈಲ್ ಗೆಲ್ಲಬೇಕೋ? ನಾವು ಗೆಲ್ಲಬೇಕೋ ಮೊಬೈಲ್ ಗೆಲ್ಲಬೇಕೋ? ಫಿನಿಶ್ಡ್. ಮತ್ತೇನು ಮಾತಾಡಲಿಕ್ಕಿಲ್ಲ. ಆದರೆ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ ನಾವು ಇದನ್ನು ಹಿಂಗೆ ಟ್ರೈನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಥರ ಒಂದು ಸ್ಕೂಲಲ್ಲಿ ಒಂದು ಮಾತಾಡಲಿಕ್ಕೆ ಅಂತ ಹೋದಾಗ ನಾನು ಸುಮ್ಮನೆ ಕೇಳಿದೆ, ಶಕ್ತಿ ಎಲ್ಲಿದೆ ಅಂತ. 7ನೇ ಕ್ಲಾಸಿನ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ ದೂರದಲ್ಲಿ, ನಾನು ತೋರಿಸ್ತೀನಿ ಅಂತ ಹಿಂಗಂದ. ಹೌದೋ ಅಲ್ವೋ? ಶಕ್ತಿ ಅಂತ ಹಿಂಗೆ ತೋರಿಸ್ತೀವೋ ಇಲ್ವೋ? ಶಕ್ತಿ ಎಲ್ಲಿದೆ ಹಾಗಿದ್ರೆ? ಈ ಮಾಂಸಖಂಡದಲ್ಲಿ ಶಕ್ತಿ ಇದೆ. ಯಾರು ತಮ್ಮ ಬಾಡಿನ ಚೆನ್ನಾಗಿ ಬೆಳೆಸ್ಕೊಂಡಿರ್ತಾರೋ ಶಕ್ತಿವಂತರು ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಸತ್ಯ ಅಲ್ಲ ಅದು. ಶಕ್ತಿ ಮಾಂಸಖಂಡದಲ್ಲಿದೆ. ಫೈನ್, ಐ ಪ್ರೂವ್ ಯು ರಾಂಗ್. ಈ ಮಾಂಸಖಂಡಕ್ಕೆ ರಕ್ತ ತಗೊಂಡು ಹೋಗುವಂಥ ಕ್ಯಾಪಿಲರೀಸ್, ರಕ್ತನಾಳಗಳು ರಕ್ತ ಸಪ್ಲೈ ಮಾಡೋದನ್ನು ನಿಲ್ಲಿಸಿಬಿಟ್ರೆ ಏನಾಗುತ್ತೆ? ಮಾಂಸಖಂಡಗಳು ಸತ್ತೋಗ್ತವೆ, ಏನೂ ಉಪಯೋಗಕ್ಕೆ ಬರಲ್ಲ ಅದು. ಅಂದರೆ ಶಕ್ತಿ ಎಲ್ಲಿದೆ? ರಕ್ತನಾಳಗಳಲ್ಲಿದೆ. ಶಬಾಷ್, ರಕ್ತನಾಳಗಳಲ್ಲಿ ಶಕ್ತಿ ಇದೆ. ಈಗ ಈ ರಕ್ತನಾಳಗಳಿಗೆ ರಕ್ತವನ್ನು ಪಂಪ್ ಮಾಡೋದು ಯಾರಪ್ಪ? ಫೈನ್. ಈಗ ರಕ್ತನಾಳಗಳೆಲ್ಲ ತುಂಬ ಸ್ಟ್ರಾಂಗ್ ಆಗಿ, ಪೈಪ್ ತುಂಬ ಗಟ್ಟಿಯಾಗಿ ಇಟ್ಟಿದ್ದೀರಾ, ಚೆನ್ನಾಗಿಟ್ಟಿದ್ದೀರಿ, ಮೇಂಟೈನ್ ಮಾಡಿದ್ದೀರಿ. ಹಾರ್ಟ್ ನಾನು ಪಂಪ್ ಮಾಡಲ್ಲ ಅಂದರೆ ರಕ್ತನಾಳಗಳಿದ್ದರೆ ಏನು ಉಪಯೋಗ? ಇಲ್ಲದೆ ಹೋದರೆ ಏನು ಉಪಯೋಗ? ಏನಿಲ್ಲ. ಹಾಗಿದ್ರೆ ಶಕ್ತಿ ಎಲ್ಲಿದೆ? ಶಬಾಷ್, ವೆರಿ ಗುಡ್. ಇಲ್ಲಿದ್ದವರು ಇಲ್ಲಿಗೆ ಬಂದ್ರಿ. ಈಗ ಎಷ್ಟು ಬೇಗನೆ ಶಿಫ್ಟ್ ಆದ್ರಿ ನೋಡಿ. ಶಕ್ತಿ ಇಲ್ಲಿದೆ ಅಂತಿದ್ವಿ, ಈಗ ಇಲ್ಲಿಗೆ ಬಂದ್ವಿ. ಎಲ್ಲಿದೆ ಶಕ್ತಿ? ಹಾರ್ಟ್ ಅಲ್ಲಿದೆ. ಇಮ್ಯಾಜಿನ್ ಮಾಡಿ, ನೀವು ಸ್ಕೂಲಿಂದ ಆಚೆ ಹೋಗ್ತೀರಾ, ಸಡನ್ ಒಂದು ಹಾವು ಬರುತ್ತೆ. ಆಗುತ್ತೋ ಇಲ್ವೋ? ಹಂಗಾಗಿದ ತಕ್ಷಣ ಏನಾಗುತ್ತೆ? ಹಾರ್ಟ್ ಬಡ್ 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 ಪಂಪ್ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ತಕ್ಷಣ ಯಾರೋ ಹುಡುಗ ಬಂದು, ಹಾವೆಲ್ಲ ಮಾರಾಯ, ಅದು ಹಗ್ಗವ ಅಂದರೆ ಎಂತ ಆಗ್ತದೆ? ಓಹ್, ಹಾರ್ಟ್ ನಾರ್ಮಲ್ ಆಗಿ ಬಡಿಲಿಕ್ಕೆ ಶುರು ಮಾಡ್ತು. ಅಂದರೆ ಹಾರ್ಟ್ ಕೆಲವೊಂದ್ಸಲ ಜೋರಾಗಿ ಬಡಿಯುತ್ತೆ, ಕೆಲವೊಂದ್ಸಲ ನಾರ್ಮಲ್ ಆಗಿ ಬಡಿಯುತ್ತೆ. ಯಾಕೆ? ಫೀಲಿಂಗ್ಸ್ ಯಾರಿಗಾಗಿದ್ದು? ನಮಗೆ ಅಂದರೆ ಹಾರ್ಟಿಗ? ಶಬಾಷ್, ಮನಸ್ಸಿಗೆ ಫೀಲ್ ಆಯಿತು. ಕರೆಕ್ಟ್ ತಾನೆ? ಮನಸ್ಸಿಗೆ ಅನಿಸಿದ್ದು. ಮನಸ್ಸಿಗೆ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಹಾರ್ಟನ್ನು ಜೋರಾಗಿ ಬಡಿಸುವ ಕೆಪಾಸಿಟಿಯೂ ಇದೆ, ಹಾರ್ಟನ್ನು ನಿಧಾನವಾಗಿ ಬಡಿಸುವ ಕೆಪಾಸಿಟಿಯೂ ಇದೆ. ಶಕ್ತಿ ಎಲ್ಲಿದೆ? ಎಷ್ಟು ಚೆನ್ನಾಗಿದೆ ನೋಡಿ. ಶಕ್ತಿ ಮನಸ್ಸಿನಲ್ಲಿದೆ. ಯಾರು ಮನಸ್ಸನ್ನು ಗೆದ್ದಿದ್ದಾರೋ ಅವನು ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿವಂತ. ಯಾರು ಮನಸ್ಸನ್ನು ಗೆದ್ದಿಲ್ವೋ, ಮನಸ್ಸಿಗೆ ವೀಕ್ ಆಗಿರ್ತಾರೋ ಅಥವಾ ಮನಸ್ಸಿನ ಅಡಿಯಾಳಾಗಿರ್ತಾರೋ ಅವನು ಜಗತ್ತಿನಲ್ಲಿ ಎಲ್ಲರ ಅಡಿಯಾಳಾಗಿರ್ತಾನೆ. ನೀವು ಮನಸ್ಸನ್ನು ಗೆಲ್ಲಬೇಕೋ, ಮನಸ್ಸು ನಿಮ್ಮನ್ನು ಗೆಲ್ಲಬೇಕೋ, ಇವತ್ತು ನೀವು ಡಿಸೈಡ್ ಮಾಡಬೇಕು. ಏನು ಗೆಲ್ಲಬೇಕಪ್ಪ? ನೀವು ಮನಸ್ಸನ್ನು ಗೆಲ್ಲಬೇಕೋ, ಮನಸ್ಸು ನಿಮ್ಮನ್ನು ಗೆಲ್ಲಬೇಕೋ? ನೀವು ಮನಸ್ಸನ್ನು ಗೆಲ್ಲಬೇಕು ತಾನೆ. ಮನಸ್ಸನ್ನು ಗೆಲ್ಲೋದು ಹೆಂಗೆ? ಏನು ಮಾಡಬೇಕು? ದೇರ್ ಗೋಸ್ ಅ ಬ್ಯೂಟಿಫುಲ್ ಸ್ಟೋರಿ. ಕೇಳ್ತೀರಿ ಸ್ಟೋರಿ? ಬಹಳ ಚೆನ್ನಾಗಿರುವಂಥ ಸ್ಟೋರಿ. ಈ ಸ್ಟೋರಿ ಒಂದು ಉಪನಿಷತ್ನಲ್ಲಿ ಬರುವಂಥ ಕಥೆ. ನಚಿಕೇತ ಅಂತ ಒಬ್ಬ ಇದ್ದ. ಹ್ಯಾವ್ ಯು ಹರ್ಡ್ ಆಫ್ ನಚಿಕೇತ? ಕೇಳಿದಿರಿ ಹೆಸರು? ನಚಿಕೇತ 8-9 ವರ್ಷದ ಹುಡುಗ. ಅವ್ರ ತಂದೆ ದೊಡ್ಡ ಯಾಗ ಮಾಡಿದ್ರು. ಯಾಗ ಅಂದರೆ ಗೊತ್ತಾ? ಯಜ್ಞ, ಯಾಗ ಮಾಡ್ತಾರೆ. ಮಾಡಿದ ನಂತರ ಕೆಲವು ದಾನವನ್ನು ಕೊಡ್ತಾರೆ. ದಾನ ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ ಯಾಗ. ನಚಿಕೇತನ ತಂದೆ ಯಾಗ ಮಾಡಿ ದಾನ ಕೊಡಬೇಕು. ನಚಿಕೇತ ಎಂತ ಬ್ರಿಲಿಯಂಟ್ ಬಾಯ್ ಗೊತ್ತಾ? ಎಟ್ ದ ಏಜ್ ಆಫ್ 9 ಆ ಹುಡುಗ ದಾನ ಕೊಡ್ತಾ ಇದ್ದ ತಂದೆ ನೋಡ್ದ. ಏನು ಯೋಚನೆ ಮಾಡ್ತಾನೆ ಗೊತ್ತಾ? ಇಷ್ಟು ಒಳ್ಳೆ ಯಾಗ ಮಾಡಿ ನಮ್ಮಪ್ಪ ದಾನ ಮಾತ್ರ ಇಷ್ಟು ಕೆಟ್ಟದಾಗ ಯಾಕೆ ಮಾಡ್ತಿದ್ದಾರೆ? ಯಾಕೆ ಅಂದರೆ ಅವರಪ್ಪ ಹಸುಗಳನ್ನು ದಾನ ಕೊಡ್ತಿದ್ರು. ಎಂಥ ಹಸು? ನಾಳೆ ನಾಡಿದ್ರಲ್ಲಿ ಸತ್ತೋಗೋ ಥರ ಇತ್ತು ಹಸು. ದಾನ ತಗೊಳ್ಳಿಕ್ಕೆ ಅಂತ ದೂರದಿಂದ ಬಂದವ ಇವನಪ್ಪ ಕೊಟ್ಟ ಈ ಹಸುವನ್ನು ತಗೊಂಡು ಮನೆಗೆ ಹೋಗೋದ್ರೊಳಗೆ ಹಸು ಸತ್ತೋಗಿರುತ್ತೆ. ಆ ಹಸು ನೀರು ಕುಡಿದು ಮುಗಿದೋಗಿದೆ.
ಅಂದರೆ ಇನ್ನು ನೀರು ಕುಡಿಲಿಕ್ಕಿಲ್ಲ. ಅವನು ಹೇಳೋದು ಆ ಹಸು ಹಾಲು ಕೊಟ್ಟು ಮುಗಿದಿದೆ, ಆ ಹಸುವಿನಲ್ಲಿ ತ್ರಾಣವೇ ಇಲ್ಲ, ಅಂಥದ್ದನ್ನು ಕೊಡ್ತಿದ್ದಾನಲ್ಲ ನಮ್ಮಪ್ಪ ಕೀರ್ತಿವಂತನಾಗಬೇಕು, ಈ ಥರ ತಪ್ಪು ಮಾಡ್ತಿದ್ದಾನಲ್ಲ ಅಂತ ಯೋಚನೆ ಮಾಡಿ 9 ವರ್ಷದ ಹುಡುಗ ಏನು ಯೋಚನೆ ಮಾಡಿದ ಗೊತ್ತಾ? ನಮ್ಮಪ್ಪ ಈ ಹಸುಗಳನ್ನು ಕೊಡೋ ಬದಲು ನನ್ನನ್ನಾದರೂ ಯಾರಿಗಾದರೂ ದಾನ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಈ ಹಸುಗಿಂತ ಬೆಟರ್, ಯಾಕೆಂದರೆ ನಾಳೆ ಬೆಳಗ್ಗೆ ಸಾಯಲ್ಲ. ಯಾರಿಗಾದ್ರೂ ಕೊಟ್ಟರೆ ಅವನ ಸೇವೆ ಮಾಡಿಕೊಂಡು ಅವನ ಜೀವನ ಇರೋವರೆಗೂ ಚೆನ್ನಾಗಿ ಇಟ್ಕೊಂಡಿರ್ತಿದ್ದೆ. ನನ್ನನ್ನಾದರೂ ದಾನ ಮಾಡ್ಬೋದಿತ್ತಲ್ಲ. ಅವ್ನು ಸುಮ್ಮನಿರಲಿಲ್ಲ. ಹೋಗಿ ಅಪ್ಪನ ಕೇಳ್ದ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯಾ? ಅಪ್ಪ ಹೋಗಾಚೆ ಅಂದರು ಒಂದ್ಸಲ. ಬ್ಯುಸಿ ಅಲ್ಲಪ್ಪ, ದಾನ ಕೊಡೋದ್ರಲ್ಲಿ ಬ್ಯುಸಿ ಅಲ್ಲ. ಮತ್ತೆ ಹೋದ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯಾ? ಹೋಗಾಚೆ ಅಂದರು. 3ನೇ ಸಲ ಮತ್ತೆ ಹೋದ. ಹೀಗೆ ನಮ್ಮಪ್ಪನಿಗೆ ಪದೇ ಪದೇ ಕಿರಿಕಿರಿ ಮಾಡಿದ್ರೆ ಏನಂತಾರೆ ನಮ್ಮಪ್ಪ? ಏನಂತ ಬೈತಾರಲ್ವಾ? ಕೆಲವೊಂದು ಸಲ ಕೆನ್ನೆ ಮೇಲೆ ಬಾರಿಸ್ತಾರೆ, ಇನ್ನೂ ಕೆಲವು ಸಲ ಸಾಯಿಸ್ಬಿಡ್ತೀನಿ ನಿನ್ನ ಅಂತಾರೆ. ಹೇಳ್ತಾರೋ ಇಲ್ವೋ? ಸಾಯಿಸ್ಬಿಡ್ತೀನಿ ಅಂತ. ಅವರಪ್ಪನೂ ಸಾಯಿಸ್ಬಿಡ್ತೀನಿ ಅಂದರು. ಆದರೆ ಹೆಂಗೆ ಹೇಳಿದ್ರು ಅಂದರೆ ಲ್ಯಾಂಗ್ವೇಜ್ ವಾಸ್ ಬ್ಯೂಟಿಫುಲ್. ಹಿ ಸೆಡ್, ನಿನ್ನನ್ನು ಯಮನಿಗೆ ದಾನ ಮಾಡ್ತೀನಿ ಅಂತ. ಮೀನಿಂಗ್ ಒಂದೇ. ಅರ್ಥ ಮಾಡ್ಕೊಳ್ತಿದ್ದೀರಾ? ಲ್ಯಾಂಗ್ವೇಜ್, ಉಪನಿಷತ್ ಕಾಲದ ಲ್ಯಾಂಗ್ವೇಜ್ ಏನು ಬ್ಯೂಟಿಫುಲ್ ನೋಡಿ. ಸಾಯಿಸ್ತೀನಿ ಅನ್ನೋದನ್ನು ಹೆಂಗೆ ಹೇಳಿದ್ರು ಅಂದರೆ ಯಮನಿಗೆ ದಾನ ಮಾಡ್ತೀನಿ ಅಂದರು. ಹುಡುಗ ಹಬ್ಬ ಕೊಟ್ರಲ್ಲ ಯಾರಿಗಾದ್ರು ಅಂತ ಬಂದು ಸೈಡಲ್ಲಿ ಕೂತ ನಂತರ ಅಪ್ಪ ಇನ್ನೇನು ದಾನ ಎಲ್ಲ ಮುಗಿಸಿ ಹೇಳ್ಬೇಕು. ಹುಡುಗ ಹೋದ. ಎಲ್ಲಿ ಹೇಳ್ತೀಯಾ? ನನ್ನ ದಾನ ಮುಗಿಲೇ ಇಲ್ಲ, ಯಮನಿಗೆ ಕೊಡಬೇಕಲ್ಲ, ನನಗೆ ಹೇಳಿದ್ಯಾ, ಮಾತು ತಪ್ಪಬಾರ್ದು, ನೀನು ಕೂತಿರೋ ಜಾಗದಿಂದ ಕೊಡಬೇಕೀಗ ಅಂತ. ಅಪ್ಪನಿಗೆ ಆಗ ಹೋಶ್ ಬಂತ. ಅಯ್ಯಯ್ಯೋ, ನಾನು ಯಮನಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಎಂತ ಮಾಡೋದೀಗ? ಋಷಿಗಳು ಹೇಳಿದ್ರು, ಒಂದು ಕೆಲಸ ಮಾಡು, ಸೂಕ್ಷ್ಮ ಶರೀರದಲ್ಲಿ ಇವನು ಯಮನ ಹತ್ರ ಹೋಗುವಂತೆ ನಾವು ವ್ಯವಸ್ಥೆ ಮಾಡ್ತೀವಿ, ಇವನು ಯಮನ ಬಳಿ ಹೋಗ್ತಾನೆ, ದೇಹ ಇಲ್ಲೇ ಬಿದ್ದಿರುತ್ತೆ ಎಂದು. ಹುಡುಗ ಆಯಿತು ಅಂದ. ಸೂಕ್ಷ್ಮ ಶರೀರದಲ್ಲಿ ಯಮನ ಬಳಿಗೆ ಹೋದರು. ಫಸ್ಟ್ ಟೈಮ್ ಯಮನ ಬಳಿಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರಾದರೂ ಬಂದಿರೋದು. ಯಾರಾದರೂ ಯಮನ ಬಳಿ ಹೋಗು ಅಂದರೆ ಹೋಗ್ತೀವಾ? ಅವನೇ ಬಂದು ಎಳ್ಕೊಂಡು ಹೋಗಬೇಕು. ಈ ಬಾರಿ ಹೋದ. ಈ ದೇಶದ ಹುಡುಗರು ಎಂತೆಂಥವ್ರು ಇದ್ರು ನೋಡಿ. ಯಮನ ಮನೆ ಬಾಗಿಲು ಎದುರುಗಡೆ ಕಾಯ್ಕೊಂಡು ನಿಂತಿದ್ದ. ಯಮ ಇರಲಿಲ್ಲ ಮನೆಯೊಳಗೆ. ಯಮನ ಹೆಂಡತಿ ಬರ್ತಾಳೆ, ಬ್ರೈಟ್ ಬಾಯ್ ಆಫ್ 9 years ಏಜ್. ಅವನ ಮನೆ ಹೊರಗಡೆ ಇದ್ದಾನೆ. ಶಿ ಕೇಮ್ ಇನ್ ಸೆಡ್, ಅಯ್ಯೋ ನನ್ನ ಯಜಮಾನ್ರು ಇಲ್ಲಪ್ಪ, ಇಂಥ ಬ್ರೈಟ್ ಹುಡುಗ ನೀನು ಮನೆ ಹೊರಗಡೆ ಕಾಯೋದು ಸರಿ ಇರಲ್ಲ, ಒಳಗೆ ಬಾ. ನೀನು ಯಮನ ಅಂದ ಅವನು. ಇಲ್ಲ, ನಾನು ಯಮನ ಹೆಂಡ್ತಿ, ನಮ್ಮಪ್ಪ ದಾನ ಮಾಡಿರೋದು ನಿಮ್ಮ ಯಜಮಾನ್ರಿಗೆ, ನೀ ಬರಬೇಡ ಹೋಗು. 3 ದಿನ ಯಮ ಇಲ್ಲ ಮನೆಯಲ್ಲಿ. ಇವನು ಹೊರಗಡೆ ಕಾಯ್ತಾ ಇದ್ದ. ಯಮ ಮನೆಗೆ ಬಂದ, ಸ್ಟೈಲಾಗಿ ಬಂದು ಹೊರಗಡೆ ನೋಡ್ತಾನೆ, ಒಬ್ಬ ಬ್ರೈಟ್ ಬಾಯ್ ನನ್ನನ್ನು ಹೇಳದೆ ಕೇಳದೆ ಬಂದು ನಮ್ಮನೆ ಎದುರುಗಡೆ ಬಂದು ಕೂತ್ಬಿಟ್ಟಿದ್ದಾನೆ. ನನಗೆ ದಾನ ಕೊಟ್ಟಿದ್ದೇನೆ ಅಂತ ಬೇರೆ ಹೇಳ್ತಿದ್ದಾನೆ. ಅವನು ಬಹಳ ಗಾಬರಿಯಾಗಿ ಯಮ ಕೈ ಮುಗಿದು ಕೇಳ್ಕೊಳ್ತಾನೆ, ನಿನ್ನಂಥ ಬ್ರೈಟ್, ಕೇಳಿಸ್ಕೊಳ್ಳಿ ಯಮ ಹೇಳಿರೋ ಮಾತು, ಒಬ್ಬ ಹುಡುಗನಿಗೆ ಹೇಳೋ ಮಾತು, ನಿನ್ನಂಥ ಬ್ರೈಟ್ ಬಾಯ್ ಯಾರು ಮನಸ್ಸನ್ನು ಗೆದ್ದಿದ್ದಾನೋ, ದಾನವಾಗಿ ಯಮನಿಗೆ ಕೊಡ್ತೀನಿ ಎಂದಾಗಲೂ ಧೈರ್ಯವಾಗಿ ಬಂದಿದ್ದಾನೋ, ಇಂಥ ಬ್ರೈಟ್ ಬಾಯ್ನ ನಾನು ಮನೆ ಎದುರುಗಡೆ ಕಾಯಿಸಿರೋದ್ರಿಂದ ನನಗೆ ದೋಷ ಬಂದ್ಬಿಡುತ್ತಪ್ಪ, ದಯಮಾಡಿ ನನ್ನನ್ನು ಕ್ಷಮಿಸು. ಯಮ ಕೇಳೋದು, ನನ್ನನ್ನು ಕ್ಷಮಿಸು, 3 ದಿನ ಕಾದಿದ್ದಕ್ಕೆ 3 ವರ ಕೊಡ್ತೀನಿ, ಏನು ಬೇಕು ಕೇಳು ಅಂತ. ಮನಸ್ಸನ್ನು ಗೆದ್ದರೆ ಬ್ರಿಲಿಯನ್ಸಿ ಹೆಂಗಿರುತ್ತೆ ನೋಡಿ. ಮೊದಲನೇ ವರ ಏನು ಕೇಳಿದಾಗ ಗೊತ್ತಾ ಅವನು? ನೋಡು, ನಾನು ವಾಪಸ್ ಹೋಗ್ತೀನಲ್ಲ, ಆಗ ನಮ್ಮಪ್ಪ ಹೆದರ್ಕೊಳ್ಳದೆ ನನ್ನನ್ನು ಗುರುತಿಸುವಂತೆ ಮಾಡು ಅಂದ. ವಾಸ್ ಸೋ ಬ್ರಿಲಿಯಂಟ್. ಅಂದರೆ ವಾಪಸ್ ಕಳಿಸುವಂತ, ನಿನ್ನ ಜೊತೆ ಇಟ್ಕೊಬೇಡ, ನನ್ನ ವಾಪಸ್ ಕಳಿಸುವಂತ. 1 ವರ ವೇಸ್ಟ್ ಮಾಡ್ಕೊಳ್ಳಿಲ್ಲ. ಮೊದಲನೇ ವರ ನನ್ನನ್ನು ವಾಪಸ್ ಕಳಿಸು, 2ನೇ ವರ ನಮ್ಮಪ್ಪ ಗುರುತಿಸುವಂತೆ ಮಾಡು, 3ನೇ ವರ ನಮ್ಮಪ್ಪನಿಗೆ ಹೆದರಿಕೆ ಇಲ್ಲದೆ ಇರೋ ಥರ ಮಾಡು. ಇಷ್ಟಾಗಿತ್ತಾನೆ. ಆದರೆ 3 ಒಂದರಲ್ಲೇ ಕೇಳಿಸ್ಕೊಂಡ. ನಾನು ವಾಪಸ್ ಹೋಗ್ತೀನಲ್ಲ, ಆಗ ನಮ್ಮಪ್ಪ ಗುರುತಿಸುವಂತೆ ಮಾಡು ಅಂತಂದ. ಅದರ ಅರ್ಥ 1ರಲ್ಲೇ 3 ಬಂತು. ಬಹಳ ಬ್ರಿಲಿಯಂಟ್. 2 ಉಳಿಸ್ಕೊಂಡ. 2ನೇದು ಕೇಳ್ದ, ಸ್ವರ್ಗವನ್ನು ಪಡಿಲಿಕ್ಕೆ ಜನ ಯಾವ ಯಾಗ ಮಾಡ್ತಾರಲ್ಲ, ಆ ಯಾಗದ ಬಗ್ಗೆ ನನಗೆ ಹೇಳಿಕೊಡು ಅಂತ. ಯಮ ಭಾಳ ಖುಷಿಯಾಗಿ ಕೂತ್ಕೊಂತ ಎಲ್ಲ ಯಾಗವನ್ನು ಹೇಳ್ಕೊಟ್ಟ, ಹಿಂಗೆ ಮಾಡ್ತಾರೆ ಅಂತ. ಕೊನೆಗೆ ಆ ಯಾಗಕ್ಕೆ ಹೊತ್ತಿಸುವ ಅಗ್ನಿಯನ್ನು ಇನ್ನು ಮುಂದೆ ನಚಿಕೇತಾಗ್ನಿ ಅಂತ ಕರೆಯಲಾಗುತ್ತೆ. ಇದು ನಾನು ನಿಂಗೆ ಕೊಡೋ ವರ ಅಂತ ಎಕ್ಸ್ಟ್ರಾ ವರ ಕೊಟ್ಟ. ಈಗ 3ನೇದು ಬಾಕಿ ಇದೆ. ಕ್ಯೂರಿಯಾಸಿಟಿ ಅಲ್ಲ, ಏನು ಕೇಳಿರಬೇಕು ಅವನು ಅಂತ. ಏನೋ ವಾಟ್ ಈ ಆಸ್ಟ್. ಅವನು ಕೇಳಿದ, ಯಮರಾಜ, ಜನ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿರ್ತಾರೆ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾರೆ? ನನಗೆ ಈ ಪ್ರಶ್ನೆಗೊಂದು ಉತ್ತರ ಹೇಳ್ಬಿಡು, ಐ ವಿಲ್ ಗೋ ಬ್ಯಾಕ್ ಅಂತ. ಯಮರಾಜ ಹೇಳ್ದ, ಸ್ವಲ್ಪ ಟಫ್ ಕ್ವೆಶನ್ ಯಮ, ಸ್ವಲ್ಪ ಟಫ್ ಕ್ವೆಶನ್. ತುಂಬ ದೊಡ್ಡವರು 1000 ವರ್ಷ ತಪಸ್ ಮಾಡಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಇದು ಬೇಡ, ಬೇರೆನಾದರೂ ಕೇಳು. ತಕ್ಷಣ ಇವನಂದ, ಅವ್ರಿಗೆ 1000 ವರ್ಷ ತಪಸ್ ಮಾಡಿದ್ರು ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ನಿನ್ನಂಥ ಗುರುಗಳು ಸಿಗೋದಿಲ್ಲ. ನನಗೆ ಅನಾಯಾಸವಾಗಿ ಸಿಕ್ಕಿದ್ಯಾ, ಕೊಡೋದಿದ್ರೆ ಉತ್ತರ ಕೊಡು, ಇಲ್ಲಾಂದರೆ ಆಗಲ್ಲ ಅಂತ ಹೇಳುವಂತ. ಇವನಂದ, ಬೇಡ ಕಣ, ಎಷ್ಟು ಚೆನ್ನಾಗಿದೆ ನೋಡಿ.
1,000 ವರ್ಷದ ಆಯಸ್ಸು ಕೊಡ್ತೀನಿ ನಿನಗೆ, ನಾಟ್ 100, 1,000 ವರ್ಷದ ಆಯಸ್ಸು ಕೊಡ್ತೀನಿ. ಅರ್ಧ ಭೂಮಂಡಲ ನಿನಗೆ, ನೀನೇ ರಾಜ್ಯಭಾರ ಮಾಡು, ನಿನ್ನ ಕೈಗೊಬ್ಬರು ಕಾಲಿಗೊಬ್ಬರು ಆಳು, ನಿನ್ನನ್ನು ಯಾರೂ ಗೆಲ್ಲುವಂತಿಲ್ಲ, ನೀನೇ ಮಹಾ ಚಕ್ರವರ್ತಿಯಾಗಿ ಆಳಬೇಕು ಅಂತ ವ್ಯವಸ್ಥೆ ಮಾಡಿ ಕೊಡ್ತೀನಿ. 1,000 ವರ್ಷ ಆಯಸ್ಸು ತಗೊಂಡು ಹಾಯಾಗಿರು, ಈ ಪ್ರಶ್ನೆ ಬೇಡ ಅಂದ. ಹುಡುಗ ಕೇಳಿದ, ವಂಡರ್ಫುಲ್, 1,000 ವರ್ಷ ಆಯಸ್ಸು. ನನಗಿರೋ ಪ್ರಾಬ್ಲಮ್ ಅದೇ, 1000 ವರ್ಷ ಆದಮೇಲೆ ಸಾಯ್ತೀನಲ್ಲ, ಅವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳು ನನಗೆ ಅಂತ. ಹಿ ವಾಸ್ ಅಡಮೆಂಟ್, ನಂಗೆ ಇದೇ ಬೇಕು ಅಂತ. ಕೊನೆಗೆ ಯಮರಾಜನಿಗೆ ಎಷ್ಟು ಖುಷಿ ಅಂತಂದರೆ, ಇಂಥ ಹುಡುಗನನ್ನ ಶಿಷ್ಯನಾಗಿ ಪಡೆದಿದ್ದು ನನ್ನ ಭಾಗ್ಯ ಅಂತ ಯಮರಾಜ ಇಡೀ ಕಠೋಪನಿಷತ್ತನ್ನು ಅವನಿಗೆ ಬೋಧಿಸಿದ. ಒನ್ ಆಫ್ ದಿ ಟಫ್ ಉಪನಿಷತ್ಸ್, ಭಾಳ ಟಫ್ ಅಲ್ಲದೆ ಹೋದ್ರು ಕೇಳಲಿಕ್ಕೆ ತುಂಬ ಸುಂದರವಾಗಿರುವಂಥ, ಭಾಳ ಮುದ ಕೊಡುವಂಥ ಉಪನಿಷತ್ತುಗಳಲ್ಲಿ ಒಂದನ್ನು ಯಮರಾಜ ಬೋಧಿಸಿದ್ದು ನಚಿಕೇತನಿಗೆ. ಅದರಲ್ಲಿ ಅವನೇನು ಹೇಳ್ತಾನೆ ಗೊತ್ತಾ, ನಮ್ಮ ಮನಸ್ಸನ್ನು ನಿಗ್ರಹಿಸೋದು ಬಹಳ ಮುಖ್ಯ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ. ಅರ್ಥ ಏನು ಗೊತ್ತೇನು, ಈ ದೇಹ ಒಂದು ರಥ ಇದ್ದಂತೆ. ಯು ಹ್ಯಾವ್ ಟು ಇಮ್ಯಾಜಿನ್, ನಾವು ಒಂದು ಕಲ್ಪನೆ ಮಾಡ್ಕೊಳ್ಳಿ, ಇಡೀ ದೇಹ ಒಂದು ರಥ ಇದ್ದಂತೆ. ಇವನು ಹೇಳ್ತಾನೆ, ಈ ರಥಕ್ಕೆ 5 ಕುದುರೆಗಳು, 5 ಇಂದ್ರಿಯಗಳು. ಯಾವುದು 5 ಇಂದ್ರಿಯ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಬಾಯಲ್ಲ, ಚರ್ಮ. ಈ 5 ಇಂದ್ರಿಯಗಳು ಅದಕ್ಕೆ ಕುದುರೆಗಳು. ಈ ಕುದುರೆಗಳಿಗೆ ಕಟ್ಟಿರುವ ಲಗಾಮ್ ಇದೆಯಲ್ಲ, ಅದು ಮನಸ್ಸು. ಈ ಮನಸ್ಸಿನ ಲಗಾಮನ್ನು ಕೈಯಲ್ಲಿ ಹಿಡ್ಕೊಂಡಿರೋದು ಯಾರು? ಬುದ್ಧಿ. ಈ ಇಡೀ ರಥದ ಓನರ್ ಯಾರು ಅಂದರೆ ಆತ್ಮ. ಇದು ಹೀಗಿರೋದು. ಈಗ ಅವ್ರು ಹೇಳ್ತಾನೆ, ಯಮ ಹೇಳ್ತಾನೆ, 5 ಇಂದ್ರಿಯಗಳು, 5 ಕುದುರೆಗಳು ತಮ್ಮ ಇಷ್ಟ ಬಂದಂತೆ ಎಲ್ಲ ಕಡೆಗೆ ಹೋದರೆ ರಥ ಗುರಿ ರೀಚ್ ಆಗುತ್ತಾ? 5 ಕುದುರೆಗಳು ಒಂದೇ ಕಡೆ ಹೋಗ್ತವೆ, ಆದರೆ ಕೆಟ್ಟ ಕಡೆಗೆ ಹೋದರೆ ರಥ ಒಳ್ಳೆ ಗುರಿಗೆ ರೀಚ್ ಆಗುತ್ತಾ? ಕೆಟ್ಟ ಕಡೆಗೆ ಹೋಗಿ ಎಂಡ್ ಆಗುತ್ತೆ. ರಥ ಒಳ್ಳೆ ಕಡೆಗೆ ಹೋಗ್ಲಿಕ್ಕೆ ಇರೋ ಒಂದೇ ಒಂದು ಮೆಥಡ್ ಏನು? 5 ಇಂದ್ರಿಯಗಳು ಒಂದಾಗಬೇಕು. ಯಾವ ಗುರಿ ಅಂತ ನಿಶ್ಚಯ ಮಾಡಿದೀವೋ ಅದರ ಕಡೆ ಓಡ್ಲಿಕ್ಕೆ ಸಿದ್ಧವಾಯಿತು ಅಂತಂದರೆ ಇಡೀ ರಥ ಒಳ್ಳೆ ಜಾಗಕ್ಕೆ ಹೋಗುತ್ತೆ. ಇದು ಇಡೀ ನಚಿಕೇತನಿಗೆ ಯಮ ಹೇಳಿಕೊಟ್ಟಂಥ ಪಾಠ. ಈಗ ಯೋಚನೆ ಮಾಡಿ, ನಮ್ಗೆ ಕಂಟ್ರೋಲ್ ಇದೆಯಾ? ನಮ್ಗೆ ಕಂಟ್ರೋಲ್ ಇದೆಯಾ? ಕಣ್ಣಿನ ಮೇಲೆ ಕಂಟ್ರೋಲ್ ಇದೆಯಾ? ಮನಸ್ಸು ಕೆಲವೊಂದು ಸಲ ಬುದ್ಧಿ ಹೇಳುತ್ತೆ ನೋಡಬಾರ್ದು ಅಂತ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಕಿವಿ ಹೇಳಿದ್ದನ್ನು, ಕಿವಿ ಹೇಳುತ್ತೆ ಕೇಳಬೇಕಿದನ್ನು ಅಂತ ಕಂಟ್ರೋಲ್ ಮಾಡ್ಲಿಕ್ಕಾಗತ್ತಾ? ಫಾರ್ ಎಕ್ಸಾಂಪಲ್, ಮನೇಲಿ ಅಪ್ಪ ಅಮ್ಮ ಕಿತ್ತಾಡ್ತಿರ್ತಾರೆ. ನಮಗೇನು ಹೇಳ್ಕೊಟ್ಟಿದ್ದಾರೆ ಪಾಠ? ಅಪ್ಪ ಅಮ್ಮ ಕಿತ್ತಾಡುವಾಗ ಅಥವಾ ಯಾರೇ ಪರ್ಸ್ನಲ್ ಮಾತನಾಡ್ತಿರುವಾಗ ಕೇಳಬಾರ್ದು. ಕಿವಿ ಏನು ಹೇಳುತ್ತೆ ಗೊತ್ತಾ? ಏನೋ ಮಾತಾಡ್ತಿದ್ದಾರೆ, ಒಂದು ಸ್ವಲ್ಪ ಕೇಳು. ತಕ್ಷಣ ಏನು ಮಾಡ್ತೀವಿ? ಬಾಗಿಲ ಹತ್ರ ಹೋಗಿ ಕಿವಿ ಇಡ್ತೀವಿ, ಒಂದ್ಸಲ ಕೇಳುವ ಅಂತ, ಏನು ಹೇಳ್ತಿದ್ದಾರೆ ನೋಡುವ ಅಂತ. ಅಂದರೆ ಕಿವಿ ಮನಸ್ಸನ್ನು, ಆ ಮನಸ್ಸಿನ ಮಾತನ್ನು ಕೇಳ್ಕೊಂಡು ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಬುದ್ಧಿಯ ಮಾತನ್ನು ಧಿಕ್ಕರಿಸ್ತೀವಿ. ಈಗ ನಮ್ಗೆ ಆಗಬೇಕಾಗಿರುವಂಥ ಕೆಲಸ ಏನು ಅಂತಂದರೆ, ನಾವು ಇದನ್ನು ಗೆಲ್ಲುವಂತಾಗಬೇಕು ಅಂತ. ಯಾರು ಗೆಲ್ತಾರೋ ಅವ್ರು ಅದ್ಭುತವಾದ್ದನ್ನು ಸಾಧಿಸ್ತಾರೆ. ದೆರ್ ವಾಸ್ ಅ ಗರ್ಲ್ ಕಾಲ್ಡ್ ವಿಲ್ಮಾ ರುಡಾಲ್ಫ್, ಅಮೇರಿಕನ್ ಗರ್ಲ್ ವಿಲ್ಮಾ ರುಡಾಲ್ಫ್ ಅಂತ. ವಿಲ್ಮಾ ರುಡಾಲ್ಫ್ಗೆ ಚಿಕ್ಕನ್ನಲ್ಲಿ ಪೋಲಿಯೋ ಅಟ್ಯಾಕ್ ಆಯಿತು. ಏನೋ ಪೋಲಿಯೋ ಇವತ್ತೆಲ್ಲ ನೋಡ್ಲಿಕ್ಕೆ ಸಿಗದೇ ಇಲ್ಲ ನಮಗೆ. ಪೋಲಿಯೋ ಹ್ಯಾಸ್ ಬಿನ್ ಎರಾಡಿಕೇಟೆಡ್ ಇನ್ ಇಂಡಿಯಾ. ಆದರೆ ವಿಲ್ಮಾ ರುಡಾಲ್ಫ್ಗೆ ಪೋಲಿಯೋ ಅಟ್ಯಾಕ್ ಆಯಿತು. ಪೋಲಿಯೋ ಅಟ್ಯಾಕ್ ಆದರೆ ಏನಾಗ್ಬಿಡುತ್ತೆ ಅಂದರೆ, ಕಾಲು ವೀಕ್ ಆಗಿಬಿಡುತ್ತೆ, ಕಾಲು ಅಗಲ ಆಗಿಬಿಡುತ್ತೆ, ಓಡಲಿಕ್ಕೆ ನಡಿಲಿಕ್ಕೆ ಎಲ್ಲ ಆಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ವಿಲ್ಮಾ ರುಡಾಲ್ಫ್ಗೆ ಪೋಲಿಯೋ ಅಟ್ಯಾಕ್ ಆಗಿ ಅವಳಿಗೆ ತುಂಬ ಪ್ರಾಬ್ಲಮ್ ಆದ ನಂತರ ವಿಲ್ಮಾ ರುಡಾಲ್ಫನ್ನು ಅವಳನ್ನು ಹಾಸ್ಪಿಟ್ಲಿಗೆ ತೋರಿಸಿದ್ರು. ಅವ್ರು ಹೇಳಿದ್ರು, ಇವಳು ಲೈಫ್ ಇಷ್ಟೇ, ಇನ್ನೇನು ಮಾಡಲಿಕ್ಕೆ ಆಗಲ್ಲ ಇವಳಿಗೆ ಅಂತ ಅವಳನ್ನು ಸುಮ್ಮನಾಗಿಸ್ಬಿಟ್ರು. ಆದರೆ ವಿಲ್ಮಾ ರುಡಾಲ್ಫ್ಗೆ ಒಂದು ಕನಸಿತ್ತು. ನನ್ನ ಲೈಫಲ್ಲಿ ನನ್ನ ಗುರಿ ಏನು ಅಂತಂದರೆ, ನಾನು ಫಾಸ್ಟೆಸ್ಟ್ ರನ್ನರ್ ಆಗಬೇಕು, ಓಡಬೇಕು ನಾನು ಅಂತ. ಡಾಕ್ಟರ್ನ ಕೇಳಿದ್ರೆ ಡಾಕ್ಟರ್ ಹೇಳಿದರು, ಓಡೋದಿರಲಿ, ಈ ಮಗು ಲೈಫಲ್ಲಿ ನಡಿಲಿಕ್ಕೆ ಆಗಲ್ಲ ಅಂತ. ವಿಲ್ಮಾ ರುಡಾಲ್ಫ್ ಅಪ್ಪ ಏನು ಮಾಡ್ತಿದ್ರು, ಎವ್ರಿ ಡೇ ಅವಳಿಗೆ ಊಟ ಮಾಡಿಸಿ ಹಾಸಿಗೆ ಮೇಲೆ ಮಲಗಿಸಿ, ಪ್ರಾಬಬ್ಲಿ 3rd ಸ್ಟ್ಯಾಂಡರ್ಡ್ ಹೋಗ್ಬೋದಾಗಿರುವಂಥ ಹುಡುಗಿ, ಹಾಸಿಗೆ ಮೇಲೆ ಮಲಗಿಸಿ ಹೋಗ್ತಿದ್ರು. ಇವಳು ಏನು ಮಾಡ್ತಿದ್ಲು ಗೊತ್ತಾ? ಅಪ್ಪ ಹೋದ್ಮೇಲೆ ತಾನು ಹಾಸಿಗೆಯಿಂದ ಕೆಳಗೆ ಉರುಳ್ತಾ ಇದ್ಲು. ಉರುಳಿ ಕಷ್ಟ ಪಡ್ಕೊಂಡು ಕಿಟಕಿವರೆಗೂ ತೆವಳ್ಕೊಂಡು ಹೋಗ್ತಿದ್ಲು. ಕಿಟಕಿಯ ಸರಳುಗಳನ್ನು ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ಅನೇಕ ದಿನಗಳ ಕಾಲ ಎದ್ದು ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡೋದು, ಅಲ್ಲೇ ಬೀಳೋದು. ಕೊನೆಗೆ ಅಪ್ಪ ಬರೋ ಟೈಮಲ್ಲಿ ವಾಪಸ್ ತೆವಳ್ಕೊಂಡು ಬಂದು ಹಾಸಿಗೆ ಹತ್ರ ಮಂಚದ ಕೆಳಗೆ ಬಿದ್ದಿರೋದು. ಅಪ್ಪ ಬಂದ, ಅಯ್ಯೋ ಮೇಲಿಂದ ಬಿದ್ದೆ ಮಗು ಅಂತೇಳಿ ಅಪ್ಪ ಮತ್ತೆ ಹಾಸಿಗೆ ಮೇಲೆ ಮಲಗಿಸೋದು. ಇದು ರೆಗ್ಯುಲರ್ ಪ್ರಾಕ್ಟೀಸ್, ಎವ್ರಿ ಡೇ ಈ ಪ್ರಾಕ್ಟೀಸ್ ಮಾಡ್ತಿದ್ಲು. ಒಂದು 15-20 ದಿನ ಆದಮೇಲೆ
ಅವಳಲ್ಲಿ ಕಿಟಕಿ ಹತ್ರ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅವಳಿಗೆ ತುಂಬ ಪೇಯ್ನ್ ಆಗ್ತಿತ್ತು ಕಾಲಿಗೆ. ಆದರೆ ಆ ಪೇಯ್ನನ್ನು ಸಹಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ಲು, ನಿಂತ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಶುರು ಮಾಡಿದ್ಲು. ಇನ್ನೂ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ಲು. ಆ ಸರಳುಗಳನ್ನ ಇಟ್ಕೊಂಡು ಒಂದೊಂದೇ ಹೆಜ್ಜೆ ಮುಂದಿಡೋದು, ಜೀವ ಹೋದಂಗೆ ಆಗ್ತಿತ್ತು ಅವಳಿಗೆ. ಒಂದೊಂದೇ ಹೆಜ್ಜೆ ಮುಂದಿಟ್ಟು ಪ್ರಾಕ್ಟೀಸ್ ಮಾಡಿದ್ಲು. ಒಂದಿನ ಅಪ್ಪ ಅವಳನ್ನು ಸ್ಕೂಲಿಗೆ ನಿಂಗೆ ಯಾವತ್ತೂ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ಇವಳು ಹೇಳಿದ್ಲು, ಅಪ್ಪ ನಾನು ಸ್ಕೂಲಿಗೆ ಹೋಗ್ತೀನಿ. ಅಪ್ಪ ಅಂದರು, ನಿಂಗೆ ನಿಂತ್ಕೊಂಡು ನಡಿಲಿಕ್ಕೆಲ್ಲ ಆಗಲ್ಲ ಕಣಪ್ಪ, ನೀನು ಹೆಂಗೆ ಹೋಗ್ತೀಯಾ? ಅವಳಂದ್ಲು, ಇಲ್ಲ ಇಲ್ಲ ನಾನೀಗ ನಡೀತೀನಿ, ತೋರಿಸ್ತೀನಿ ಇರು ಅಂತ. ಅಪ್ಪ ನೋಡ್ತಾ ಇರುವಾಗಲೇ ಹಾಸಿಗೆಯಿಂದ ದಬ್ಬ್ ಅಂತ ಕೆಳಗೆ ಬಿದ್ಲು. ಅಪ್ಪನ ಹೃದಯ ಒಡೆದೋಗೋಂಗೆ, ಅಯ್ಯೋ ಮಗು ಬಿತ್ತು ಅಂತ. ಇಲ್ಲ ಡೈಲಿ ಹಿಂಗೆ ಮಾಡ್ತೀನಿ ನಾನು, ಸುಮ್ಮನಿರು ಅಂತ, ಏನು ಹೆದರ್ಕೋಬೇಡ ಅಂತ ತೆವಳ್ಕೊಂಡು ಹೋಗಿ ಆ ಕಿಟಕಿ ಹಿಡ್ಕೊಂಡು ನಿಂತ್ಕೊಂಡು 4 ಹೆಜ್ಜೆ ಹಾಕ್ಬಿಟ್ರೆ ಅಪ್ಪನ ಕಣ್ಣಲ್ಲಿ ನೀರು ಹಂಗೆ ಇಳಿದೋಯ್ತು. ಅಪ್ಪ ತಕ್ಷಣ ಏನು ಮಾಡಿದರು, ಅವಳನ್ನು ಕರ್ಕೊಂಡು ಹೋಗಿ ಅವಳನ್ನು ಸ್ಕೂಲಿಗೆ ಮೇಸ್ಟ್ರಿಗೆ ತೋರಿಸಿದ್ರು. ಸ್ಕೂಲ್ ಮೇಸ್ಟ್ ಹತ್ರ ಹೋಗಿ ಇವಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದಾಗ ಅವ್ರಿಗೆಲ್ಲ ಆಶ್ಚರ್ಯ, ಈ ಮಗು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ತಕ್ಷಣ ಈ ಮಗು ಕ್ಲಾಸ್ ರೂಮಿಂದ ಹೋಗಿ PE ಟೀಚರ್ ಹತ್ರ ಹೋಗಿ ನಿಂತ್ಕೊಂಡು ಏನು ಹೇಳ್ತು ಗೊತ್ತಾ, ಸರ್ ನಾನು ಓಡಬೇಕು ಸರ್, ನಂಗೆ ಹೆಲ್ಪ್ ಮಾಡ್ತೀರಾ ಅಂತ. ಟೀಚರಿಗೆ ಗಾಬರಿ, ಹೆಂಗೆ ಓಡ್ತಾಳೆ ಇವಳು ಅಂತ. ಆ ಟೀಚರ್ ಮುಂದೆ ಅವಳು ನಡೆದು ತೋರಿಸಿದಾಗ ಅವ್ರಿಗೆ ಅನ್ನಿಸ್ತು, ಈ ಮಗುಗೆ ನಾನು ಹೆಲ್ಪ್ ಮಾಡಬೇಕು ಅಂತ. ಓಡೋದಕ್ಕೆಲ್ಲ ಹೆಲ್ಪ್ ಮಾಡಿದರು. ಪರಿಣಾಮ ಏನು ಗೊತ್ತಾ, ಒಲಿಂಪಿಕ್ಸ್ನಲ್ಲಿ 3 ಗೋಲ್ಡ್ ಮೆಡಲ್ ಬಂತು ಅವಳಿಗೆ. ಆಮೇಲೆ 3 ಗೋಲ್ಡ್ ಮೆಡಲ್ಸ್. ಅಯ್ಯೋ ನನ್ನ ಹತ್ರ ಏನಾಗತ್ತೆ, ಅಯ್ಯೋ ನಾನೇನು ಮಾಡಲಿ, ಅಯ್ಯೋ ನನ್ನ ಹತ್ರ ಇದಾಗೋದಿಲ್ಲ ಅಂತ ಕೂತಿದ್ದಿದ್ರೆ ವಿಲ್ಮಾ ರುಡಾಲ್ಫ್ ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಇತ್ತೇನು? ವಿಲ್ಮಾ ರುಡಾಲ್ಫ್ ಅಮೇರಿಕಾದವಳಾದ್ಲು. ಈ ಮನಸ್ಸನ್ನು ಗೆದ್ದಿರುವಂಥ ಅನೇಕರನ್ನ ನಾನು ನೋಡಿದ್ದೀನಿ. ಮಂಗಳೂರಿಗೆ ಕರ್ಕೊಂಡು ಬಂದಿದ್ದೀವಿ. ಪ್ರಾಬಬಲಿ ಒಂದು 5 ವರ್ಷಗಳ ಹಿಂದೆ ಮಂಗಳೂರಿಗೆ ಒಂದು ಹೆಣ್ಮಗಳನ್ನು ಕರ್ಕೊಂಡು ಬಂದಿದ್ವಿ ನಾವು. ಅಕ್ಕಪಕ್ಕದ ಎಲ್ಲ ಕಾಲೇಜುಗಳ ಒಂದು 3-4 ಸಾವಿರ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಅವಳನ್ನು ಸುಮ್ಮನೆ ನೋಡಿ ನೀವು ಅಂತ. ಇವತ್ತು ಹೋಗಿ ಗೂಗಲ್ ಸರ್ಚ್ ಮಾಡಬೇಕು. ನೀವು ಮನೆಗೆ ಹೋದ ನಂತರ ಮೊಬೈಲ್ ತೊಗೊಂಡು ಏನೇನೋ ನೋಡ್ತಿರ್ತೀರಲ್ಲ, ಏನೇನೋ ನೋಡೋದನ್ನು ಬಿಡಿ. ಯಾವುದು ನಮಗೆ ಪ್ರೇರಣೆ ಕೊಡಬಲ್ಲದೋ ಆ ಕಡೆಗೆ ಹೋಗಿ ನೋಡಿ. ಒಂದು ಅಪರೂಪದ ಹೆಣ್ಮಗಳು, ಅವಳ ಹೆಸರು ಅರುಣಿಮಾ ಸಿನ್ಹಾ ಅಂತ. ಎರಡು ಅರುಣಿಮಾ ಸಿನ್ಹಾ. ಅರುಣಿಮಾ ಸಿನ್ಹಾ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಅವಳು ತುಂಬ ಚೆನ್ನಾಗಿ ವಾಲಿಬಾಲ್ ಆಟ ಆಡ್ತಿದ್ಲು. ಒಂದಿನ ನ್ಯಾಷನಲ್ ಲೆವೆಲ್ ಗೇಮಿಗೆ ಅಂತ ಟ್ರೈನ್ ಹತ್ತಿದಾಗ ಟ್ರೈನಿಗೆ ಅಟ್ಯಾಕ್ ಆಯಿತು. ಎಲ್ಲ ದರೋಡೆಕೋರರು ಬಂದು ಟ್ರೈನ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ಎಲ್ಲ ಇರೋ ದುಡ್ಡು ಕಸಿತಿದ್ರು. ಇವಳ ಹತ್ರ ಏನಿರಲಿಲ್ಲ, ಕುತ್ತಿಗೆ ಒಂದು ಚಿನ್ನದ ಚೈನ್ ಇತ್ತು, ಕೈ ಹಾಕ್ಲಿಕ್ಕೆ ಬಂದ. ತಕ್ಷಣ ಅವಳಂದು, ನೋಡು ನಮ್ಮಮ್ಮ ಕೊಟ್ಟಿರೋ ಗಿಫ್ಟ್ ಇದು, ಇದಕ್ಕೆ ಮಾತ್ರ ಕೈ ಹಾಕ್ಬೇಡ, ಸುಮ್ಮನಿರಲ್ಲ ನಾನು. ಅವನಷ್ಟಾದರೂ ಕೈ ಹಾಕ್ಲಿಕ್ಕೆ ಹೋದಾಗ ಈ ಸ್ಪೋರ್ಟ್ಸ್ ಮನ್ಗೆ ಒಂದು ವಿಶೇಷವಾದ ಕೆಪಾಸಿಟಿ ಇರುತ್ತೆ, ಅವ್ರು ಯಾವತ್ತೂ ಹೆದರಲ್ಲ. ತಕ್ಷಣ ಏನು ಮಾಡಿದ್ಲು, ಒಂದು ಕೈಯಿಂದ ಪಂಚ್ ಕೊಟ್ಲು ಅವನಿಗೆ, ದರೋಡೆಕೋರ್ನಿಗೆ. ಅವನು ಕೆಳಗೆ ಬಿದ್ದವನಿಗೆ ಗಾಬರಿ ಆಯಿತು. ಇನ್ನೂ 4 ಜನರನ್ನು ಕರೆದ. 4 ಜನರಿಗೆ ಬಂದು ಆ ಅರುಣಿಮಾಸನ 4 ಕೈಗಳು ಕಾಲುಗಳನ್ನು ಹಿಡ್ಕೊಂಡು ಏನು ಮಾಡಿದ್ರು ಗೊತ್ತಾ, ವೇಗವಾಗಿ ಹೋಗ್ತಿದ್ದ ಟ್ರೈನಿಂದ ಆಚೆ ಎಸೆದ್ಬಿಟ್ರು. ಅವಳು ಬ್ಯಾಡ್ ಲಕ್. ಇವಳನ್ನ ಆಚೆ ಎಸೆಯುವಾಗ ಆ ಕಡೆ ಇನ್ನೊಂದು ಟ್ರೈನ್ ಬರ್ತಿತ್ತು. ಆ ಟ್ರೈನಿಗೆ ಗುದ್ಕೊಂಡು 2 ಟ್ರೈನ್ ನಡುವೆ ಬಿದ್ಲು. ಆ ಬಿದ್ದ ಫೋರ್ಸಿಗೆ, ಗುದ್ದುಕೊಂಡು ಫೋರ್ಸಿಗೆ ಒಂದು ಕಾಲು ಪೂರ್ತಿ ಫ್ರ್ಯಾಕ್ಚರ್ ಆಗಿತ್ತು. ಫೈನ್. ಆ ಫ್ರ್ಯಾಕ್ಚರ್ ಆಗಿದ್ದ ಮತ್ತೊಂದು ಕಾಲು ಅಥವಾ ಅದೇ ಕಾಲನ್ನು ಏನು ಮಾಡಿದ್ಲು ಅವಳು, ಅದು ಟ್ರೈನ್ ಹೋಯ್ತಲ್ಲ, ಆ ಹೋಗೋ ಟೈಮಲ್ಲಿ ಅದು ಹೋಗಿ ಆ ಹಳಿ ಮೇಲೆ ಬಿತ್ತು. ಏಳಿಸ್ಲಿಕ್ಕೆ ಆಗ್ತಿಲ್ಲ ಅವಳಿಗೆ. ಅರೆ ಪ್ರಜ್ಞಾವಸ್ಥೆ, ಪೂರ್ತಿ ಹೋಶೋ ಹವಾಸ ಇಲ್ಲ. ಅಷ್ಟೊತ್ತಿಗೆ ಗೊತ್ತಾಯ್ತು ಅವಳಿಗೆ ಇನ್ನೊಂದು ಟ್ರೈನ್ ಬರ್ತಿದೆ ಅಂತ. ಅವಳಿಗೆ ಗಾಬರಿ, ಕಾಲು ಎತ್ತಬೇಕು, ಟ್ರೈನ್ ಅದೇ ಹಳಿ ಮೇಲೆ ಬರ್ತಾ ಇದೆ. ಏನು ಮಾಡೋದು ಅಂತ ಕಾಲು ಎತ್ತೋ ವೇಳೆಗೆ ಟ್ರೈನ್ ಆ ಹಳಿ ಮೇಲೆ ಅವಳ ಕಾಲ ಮೇಲೆ ಪಾಸು ಆಗ್ಬಿಡ್ತು. ಇಡೀ ಕಾಲು ಹೋಯ್ತು. ಆ ಕಾಲು ಹೋಗಿ ರಕ್ತ ಬರಲ್ಲ, ಆ ಟ್ರೈನಿನ ವೆಯ್ಟಿಗೆ ಏನಾಗುತ್ತೆ, ಕಾಲು ಕಟ್ಟಾಗುತ್ತಲ್ಲ, ಫುಲ್ ಸೀಲ್ ಆಗಿಬಿಡುತ್ತದು. ಆದರೆ ಆ ರಕ್ತ ಚಿಮ್ಮಿದ ಸ್ಮೆಲ್ಗೆ ಇಲಿಗಳು ಬಂದು ಏನು ಮಾಡ್ತಿದ್ವು ಗೊತ್ತಾ, ಅವಳೇ ಹೇಳಿದ್ದು ಈ ಘಟನೆಗಳನ್ನು ನೀವು ಕೇಳಬೇಕು. ಅವಳ ಬಾಯಲ್ಲಿ ಅವಳ ಕಾಲನ್ನು ಕಚ್ಚಲಿಕ್ಕೆ ಶುರು ಮಾಡಿತ್ತು. ಇವಳು ಆ ಇಲಿಗಳನ್ನು ಓಡಿಸ್ಲಿಕ್ಕೆ ಆಗ್ತಿಲ್ಲ, ಈ ಕೈ ಫ್ರ್ಯಾಕ್ಚರ್ ಅವಳದು. ಆ ಇಲಿಗಳನ್ನು ಹೆಂಗೆ ಓಡಿಸ್ಬೇಕು, ಕಲ್ಲೆಸಬೇಕು, ಹಳಿಯನ್ನು ತಗೊಂಡು ಆಗ್ತಿಲ್ಲ ಇವಳ ಕೈಯಲ್ಲಿ. ಅಷ್ಟೊತ್ತಿಗೆ ಇವಳು ಕೇಳ್ಕೊಂಡ್ಲಂತೆ ದೇವರನ್ನ, ಏನು ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆಗಾಗ ಟ್ರೈನ್ ಕಳಿಸ್ತಾ ಇರು, ಕೊನೆ ಪಕ್ಷ ಆ ಟ್ರೈನ್ ಬರೋ ಸದ್ದಿಗೆ ಇಲಿಗಳು ಓಡ್ತವೆ, ಒಂದು 15-20 ನಿಮಿಷ ಫ್ರೀ ಇರ್ತೀನಿ ನಾನು ಅಂತ ಹೇಳಿ ದೇವ್ರನ್ನ ಕೇಳ್ಕೊಂಡ್ಲು. ಶಿ ಸೇಸ್, ರಾತ್ರಿ ಇಡೀ 40 ಟ್ರೈನ್ ಪಾಸ್ ಆಯ್ತಂತೆ ಆ ಕಡೆ ಈ ಕಡೆ. ಜೀವ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಲು. ಬೆಳಗಿನ ಜಾವ ಈ ದನ ಕಾಯೋ ಹುಡುಗರು ಇರ್ತಾರಲ್ಲ, ನೋಡಿದ್ರು, ಗಾಬರಿ ಆದರು. ಏನೋ ಆಗಿದೆಯಲ್ಲ ಈ ಹೆಣ್ಮಗಳಿಗೆ ಅಂತ ಹೇಳಿ ಅವಳನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು. ಹಳ್ಳಿಯಲ್ಲಿ ಯಾವ ಹಾಸ್ಪಿಟಲ್ ಚೆನ್ನಾಗಿರುತ್ತೆ,
ಒಂದು ಲೋಕಲ್ ಹಾಸ್ಪಿಟಲ್ಲು. ಆ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರ್ ಇವಳು ಮುಖ ನೋಡಿದ, ಅಯ್ಯಯ್ಯೋ ಇವಳು ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂದ. ಅರೆಬರೆ ಕಣ್ಣಲ್ಲಿದ್ದಂಥ ಅರುಣಿಮಾ ಸಿನ್ಹಾ ಕಣ್ಬಿಟ್ಟು ಹೇಳಿದಂತೆ, ಡಾಕ್ಟ್ರೇ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ ಹೇಳೋದಿದ್ರೆ ರಾತ್ರಿ ಎಲ್ಲ ಜೀವ ಉಳಿಸ್ಕೊಳ್ತಿರ್ಲಿಲ್ಲ, ನಾನು ಯಾವಾಗಲೂ ಹೋಗ್ಬಿಡ್ತಿದ್ದೆ, ಬದುಕಬೇಕು ಅಂತ ಆಸೆ ಇದೆ ನನಗೆ, ಏನು ಮಾಡ್ತೀರಾ ಮಾಡಿ ನನ್ನನ್ನು ಉಳಿಸಿ ಡಾಕ್ಟ್ರೇ. ಏನಂದ್ರು ಅಂತ ಗೊತ್ತಾ ಡಾಕ್ಟ್ರು, ಮಗು ನಿನ್ನನ್ನು ಉಳಿಸ್ಬೇಕು ಅಂದರೆ ಕಾಲು ಕಟ್ ಮಾಡಬೇಕು, ಕಟ್ ಮಾಡಲಿಕ್ಕೆ ಅನಸ್ತೇಷಿಯಾ ಇಲ್ವಲ್ಲಮ್ಮ ಇಲ್ಲಿ, ಏನು ಮಾಡೋದು, ಇಷ್ಟೊತ್ತು ಪ್ರಾಣನೇ ಇಟ್ಕೊಂಡಿದ್ದೀನಂತೆ, ಅನಸ್ತೇಷಿಯಾ ಇಲ್ಲದೆ ಹೋದರೂ ಪರವಾಗಿಲ್ಲ, ಕಾಲು ಕಟ್ ಮಾಡಿ ನಂದು ಅಂತ. ವಿತೌಟ್ ಅನಸ್ತೇಷಿಯಾ ಕಾಲಿನ ಆಪ್ರೇಷನ್ ಮಾಡಲಾಯಿತು. ದೊಡ್ಡ ಗಲಾಟೆ ಆಗೋಯ್ತು ದೇಶದಲ್ಲೆಲ್ಲ. ಅವಳನ್ನ ತಕ್ಷಣ ಏಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಒಂದು ಕಾಲಿಲ್ಲ ಅಂತ ಅರುಣಿಮಾಗೆ ಗೊತ್ತಾಯಿತು. ಒಳ್ಳೆ ವಾಲಿಬಾಲ್ ಪ್ಲೇಯರು, ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರು, ಕಾಲಿಲ್ಲ. ಅವಳು ಹೇಳ್ತಾಳೆ, ನಾನು ಟಿ ವಿಯಲ್ಲಿ ನೋಡ್ತಾ ಕೂತಿದ್ದೆ, ಬಂದವರೆಲ್ಲ ಅಕ್ಕಪಕ್ಕದಲ್ಲಿ ಮಾತನಾಡ್ತಿದ್ದಾರೆ, ಅರುಣಿಮಾ ಲೈಫ್ ಬರ್ಬಾದಾಗೋಯ್ತು. ಯಾರೋ ಬಂದು ಹೇಳಿದರಂತೆ, ಅರುಣಿಮಾ ಗೌರ್ಮೆಂಟ್ ವಿಲ್ ಗಿವ್ ಯು ಅ ಗೌರ್ಮೆಂಟ್ ಜಾಬ್. ಏನು ಚೆನ್ನಾಗಿದೆ, ಗೌರ್ಮೆಂಟ್ ಜಾಬ್ ಸಿಕ್ತು, ಲೈಫ್ ಇಸ್ ಡನ್. ಗೌರ್ಮೆಂಟ್ ಜಾಬ್ ಏನು, ಎಲ್ಲ ಒಂದು ಕ್ಲರಿಕಲ್ ಜಾಬ್ ಸಿಗುತ್ತೆ ಆಯಿತು ಅಂತ. ಬಟ್ ಶಿ ಸೆಡ್ ನೋ, ನನಗೆ ಗೌರ್ಮೆಂಟ್ ಜಾಬ್ ಬೇಕಾಗಿಲ್ಲ, ನನಗೆ ಯಾರ್ದು ಮರ್ಜಿ ಬೇಕಾಗಿಲ್ಲ, ಮರ್ಸಿ ಬೇಕಾಗಿಲ್ಲ, ನಾನು ಹೆಂಗೆ ಬದುಕ್ತೀನಿ ಅಂತ ಹಂಗೆ ಇದ್ಲು. ಟಿ ವಿಯಲ್ಲಿ ಅಷ್ಟೊತ್ತಿಗೆ ಹಿಮಾಲಯದ ಚಿತ್ರ ಬಂತು. ತಕ್ಷಣ ತನ್ನ ಅಣ್ಣನ ಕರೆದು ಹೇಳಿದಂತೆ, ಅಣ್ಣ ನನಗೊಂದು ಆಸೆ ಇದೆ, ಈಡೇರಿಸ್ತೀಯಾ ಅಂತ. ಅಣ್ಣ ವಾಸ್ ಇನ್ ಆರ್ಮಿ. ಅಣ್ಣ ಬಂದ, ಏನು ನಿನ್ನ ಆಸೆ, ಏನು ಹೇಳಿದಂತೆ ಗೊತ್ತಾ, ಅಣ್ಣ ನಾನು ಆ ಹಿಮಾಲಯನ ಏರಬೇಕು ಕಣ, ನನಗೆ ಹೆಲ್ಪ್ ಮಾಡ್ತೀಯಾ ಅಂತ. ಕಾಲಿಲ್ಲ, ಆದರೆ ಹಿಮಾಲಯವನ್ನು ಏರುವಂಥ ಕನಸನ್ನು ಕಟ್ಕೊಂಡ್ಲು. ಹಂಗೆ ಕಟ್ಕೊಂಡ ತಕ್ಷಣ ಅಣ್ಣ ಹೇಳಿದ, ಮಗು ನಿನಗೆ ಈ ಕನಸನ್ನು ಈಡೇರಿಸಲಿಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತ ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಅವಳ ಜೊತೆ ನಿಂತ್ಕೊಂಡ. ಯಾರು ಹಿಮಾಲಯವನ್ನು ಏರಿಸ್ತಾರೆ, ಬಚೇಂದ್ರಿ ಪಾಲ್ ಅಂತ ಒಬ್ಬ ಲೇಡಿ, ಆಕೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಅವರು ಹಿಮಾಲಯವನ್ನು ಏರಿದವರು. ಅವರಿಗೆ ಲೆಟ್ರ್ ಬರೆದು ನಾನು ಬರಬೇಕು ಅಂತ ಈಕೆ ಕೇಳ್ಕೊಂಡ್ಲು. ಅರುಣಿಮಾ ಸಿನ್ಹಾ ಅಂತಂದರೆ ಯಾರೋ ಬರ್ತಾರೆ ಅಂತ ಆಕೆ ಕಾಯ್ತಾ ಇದ್ರು. ಅರುಣಿಮಾ ಸಿನ್ಹಾ ಬಂದರು ಅವ್ರ ಅಣ್ಣನ ಜೊತೆಗೆ. ಅವ್ರ ಅಣ್ಣ ಹೇಳಿದ, ನನ್ನ ತಂಗಿನ ನೀವು ಏರಿಸಬೇಕು ಹಿಮಾಲಯಕ್ಕೆ. ಅವಳು ತಕ್ಷಣ ಅರುಣಿಮಾ ಸಿನ್ಹಾ ನೋಡಿ, ಇವಳು ಓಕೆ, ನಿನ್ನ ತಂಗಿ ಎಲ್ಲಿದ್ದಾರೆ ಹೇಳು, ಹಿಮಾಲಯ ಯಾರಿಗೆ ಏರಿಸಬೇಕು ಅಂತ. ತಕ್ಷಣ ಹೇಳ್ದ, ಬೇರೆ ಯಾರೂ ಅಲ್ಲ, ಇವಳೇ ಏರಬೇಕಾಗಿರೋದು ಅಂತ. ಇವಳಿಗೆ ನಡಿಲಿಕ್ಕಾಗ್ತಿಲ್ಲ, ಅಣ್ಣನ ಹೆಗಲ ಮೇಲೆ ಕೈ ಇಟ್ಕೊಂಡು ಬಂದಿದ್ದಾಳೆ, ಹಿಮಾಲಯ ಏರ್ಬೇಕಂತ. ತಕ್ಷಣ ಅವಳಂದು, ನೀನು ಹಿಮಾಲಯ ಏರ್ತೀಯ ಅಂತ ನಕ್ಕಿದ್ರೆ, ಇವಳಂದು, ಮೇಡಮ್ ನೀವು ಹೆಲ್ಪ್ ಮಾಡಿದರೆ ನಿಮ್ಮ ಹೆಲ್ಪ್ ತೊಗೊಂಡು ಹಿಮಾಲಯ ಏರ್ತೀನಿ, ನೀವು ರಿಜೆಕ್ಟ್ ಮಾಡಿದರೆ ನಾನೊಬ್ಬಳೇ ಹಿಮಾಲಯ ಏರ್ತೀನಿ ಹೊರತು ನಾನು ಮಾತ್ರ ವಾಪಸ್ ಬರಲ್ಲ ಮೇಡಮ್, ಅದು ನನ್ನ ಗುರಿ ಹಿಮಾಲಯ ಮಾತ್ರ ಅಂತ. ತಕ್ಷಣ ಬಚೇಂದ್ರಿ ಪಾಲ್ ಏನು ಹೇಳಿದ್ರಂತೆ ಗೊತ್ತಾ, ಸಿ ದ ಮೈಂಡ್, ಶಿ ರೆಡ್ ಇಟ್ ಆ್ಯಂಡ್ ಶಿ ಸೆಡ್, ಮಗು ನೀನು ಆಲ್ರೆಡಿ ಹಿಮಾಲಯ ಏರಾಗಿದೆ, ಜಗತ್ತಿಗೆ ತೋರಿಸೋದಷ್ಟೇ ಬಾಕಿ ಉಳಿದಿದೆ, ಐ ವಿಲ್ ಹೆಲ್ಪ್ ಯು ಔಟ್, ಡೋಂಟ್ ವರಿ ಅಂತ. ಕಾಲಿಗೆ ಕ್ರಚಸ್ ಹಾಕಿದ್ದಾರೆ. ಕ್ರಚಸ್ ಅಂದರೆ ಗೊತ್ತಾ, ಫ್ಯಾನ್ ಆಫ್ ಮಾಡಿ ಬೇಡ, ಸೌಂಡ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಕ್ರಚಸ್ ಹೆಂಗಿರುತ್ತೆ ಅಂತಂದರೆ, ಅದನ್ನು ಕಾಲಿಗೆ ಸಿಕ್ಸಿರ್ತಾರೆ, ತುಂಬ ನಡೆದ್ರೆ ಕಾಲಿಗೆ ಏನು ಇದಾಗಿ ರಬ್ಬಾಗಿ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಅಂಥ ಕ್ರಚಸ್ಸನ್ನು ಹಾಕ್ಕೊಂಡು ಹಿಮಾಲಯ ಏರೋ ಟ್ರೈನಿಂಗ್ ಇವಳು ತೊಗೊಂಡಿದ್ಲು. ಹಿಮಾಲಯ ಏರೋ ಟೈಮ್ ಬಂತು. ಹಿಮಾಲಯ ಹೆಜ್ಜೆ ಇಟ್ಟು ಏರಬೇಕಾದಾಗ, ಹೆಜ್ಜೆ ಏರೋದು ಹೆಂಗೆ ಗೊತ್ತಾ, ಹಿಮಾಲಯ ಅದು ಐಸು, ನಮ್ಮ ಐಸ್ ಕ್ರೀಮ್ ಹಾಗೆ ಐಸ್ ಕ್ರೀಮ್ ಥರ ಇರೋದಿಲ್ಲ, ಪಬ್ಬಾಸ್ ಐಸ್ ಕ್ರೀಮ್ ಅಲ್ಲ, ಅದು ಕಾಂಕ್ರೀಟ್ ಥರ ಇರುತ್ತೆ. ಅದು ಮೊದಲು ಕೈಯಲ್ಲೊಂದು ಸುತ್ತಿಗೆ ತಗೋಬೇಕು, ಅದರಿಂದ ಅದನ್ನು ಬ್ರೇಕ್ ಮಾಡಬೇಕು, ಅದರ ಒಳಗೆ ಕಾಲನ್ನು ಹಾಕಿ ಇನ್ನೊಂದು ಕಾಲು ಇಡ್ಲಿಕ್ಕೆ ಟ್ರೈ ಮಾಡಬೇಕು, ಹಿಂಗೆ ಮಾಡ್ಕೊಂಡು ಮೇಲಕ್ಕೆ ಏರಬೇಕು. ಬೇರೆಯವ್ರಿಗೆಲ್ಲ ಈಸಿ ಕಾಲಿಟ್ಟು ಹೋಗ್ಬೋದು. ಇವಳು ಅದನ್ನು ಹೊಡೆದು ತನ್ನ ಬಲಗಾಲನಲ್ಲಿ ಇಟ್ಟಿದ ತಕ್ಷಣ ಏನಾಗುತ್ತೆ, ಆ ಫೋರ್ಸಿಗೆ ಕಾಲು ರೊಟೇಟ್ ಆಗಿಬಿಡುತ್ತೆ. ಕ್ರಚಸ್ ಅಲ್ಲ, ಅದು ರೊಟೇಟ್ ಆಗಿಬಿಡುತ್ತೆ. ಮತ್ತದನ್ನು ಸರಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಬೇರೆಯವರೆಲ್ಲ ಬೇಗ ಹೋಗ್ತಿದ್ದಾರೆ, ಇವಳು ಮಾತ್ರ ಸ್ವಲ್ಪ ನಿಧಾನವಾಗಿ ಒಬ್ಬೊಬ್ಬಳೆ ಕಷ್ಟಪಟ್ಟು ಹೋಗ್ತಿದ್ದಾಳೆ. ಅನೇಕರು ಇವಳನ್ನ ಆಡ್ಕೊಂಡವರೆಲ್ಲ ಮುಂದಕ್ಕೆ ಹೋಗ್ಲಿಕ್ಕಾಗದೆ ವಾಪಸ್ ಹೋದ್ರು. ಇವಳು ಮಾತ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ತಿದ್ದಾಳೆ. ಇವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತಿದ್ದ ಶೇರ್ಪಾ ಮಧ್ಯೆ ಬೈತಾನೆ ಅವಳಿಗೆ, ಏಯ್ ನಿನ್ಗೆ ಎಷ್ಟೊತ್ತು, ನಿಂಗೆ ಆಗಲ್ಲ ಅಂದರೆ ವಾಪಸ್ ಹೋಗ್ಬಿಡು ಅಂತೆಲ್ಲ ಬೈತಾನೆ. ಆದರೂ ಧೈರ್ಯ ಮಾಡ್ಕೊಂಡು ಹೋಗ್ತಿದ್ದಾಳೆ. ಫೈನಲಿ ಶೇರ್ಪಾಗೆ ಅವಳು ಹೇಳಿದ್ಲಂತೆ, ನೋಡು ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನೀನು ನನ್ನ ಜೊತೆ ಬರೋದಿದ್ರೆ ಬಾ, ಇಲ್ಲಾಂದ್ರೆ ನಾನು ಒಬ್ಬನೇ ಹೋಗ್ತೀನಿ ಅಂತ. ಶೇರ್ಪಾಗೆ ಏನು ಅನ್ನಿಸ್ತೋ ಏನೋ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಹೋದ. ಹಿಮಾಲಯದ ತುದಿಗೆ ಹೋಗಬೇಕು, ತುದಿ ಕಾಣ್ತಾ ಇದೆ. ಅಷ್ಟೊತ್ತಿಗೆ ಏನಾಯಿತು, ಇವಳ ಹತ್ರ ಇದ್ದ ಆಕ್ಸಿಜನ್ ಪೂರ್ತಿ ಕಡಿಮೆ ಆಗಿ ಹಾರ್ಡ್ಲಿ ಇನ್ನೊಂದು 20 ಹೆಜ್ಜೆಗಾಗುವಷ್ಟು ಆಕ್ಸಿಜನ್ ಸಿಗುತ್ತೆ ಅಂತಾಯಿತು. ಆ ಶೇರ್ಪಾ ಹೇಳಿದಂತೆ, ನೀನೂ ಸಾಯ್ತೀಯಾ, ನನ್ನನ್ನು ಸಾಯಿಸ್ತೀಯ, ನನ್ನ ಕರ್ಮಕ್ಕೆ ಸಿಕ್ಕಿದ್ಯಾ ನೀನು ಅಂತ ಬೈದ. ತಕ್ಷಣ ಅವಳಂದ್ಲು, ನೋಡು ನನ್ನ ಮನಸ್ಸು ತುಂಬ ಗಟ್ಟಿಯಾಗಿದೆ ರೀಚ್ ಆಗಬೇಕು ಅಂತ,
ದೇವ್ರು ಹೆಲ್ಪ್ ಮಾಡ್ತಾನೆ ಅಂತ ವಿವೇಕಾನಂದರು ಹೇಳ್ತಾರೆ. ಯಾರ ಮನಸ್ಸು ಗಟ್ಟಿಯಾಗಿದೆಯೋ ಭಗವಂತ ಅವ್ರಿಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ನಾನು ಅದನ್ನು ನಂಬ್ಕೊಂಡಿದ್ದೀನಿ, ನನ್ನ ವಿವೇಕಾನಂದರು ಬಂದೇ ಬರ್ತಾರೆ ನೋಡು ಅಂತ ಹೇಳುವಾಗ ಇದ್ದಕ್ಕಿದ್ದಂತೆ ಇದ್ರ ಮೇಲೆ ಭಯಾನಕವಾಗಿರುವಂಥ ಮೋಡ ಕಾಣಿಸ್ಕೊಳ್ತು. ಅವಳೇ ಹೇಳೋ ಘಟನೆ ಇದು. ಮೋಡ ಕಾಣಿಸ್ಕೊಂಡ್ರೆ ಏನು, ಅವಲಾಂಚ್ ಆಗೋ ಡೇಂಜರ್ ಇರುತ್ತೆ. ಅದಕ್ಕೆ ಎಲ್ಲ ಯಾತ್ರಿಕರು ಡ್ರಾಪ್ ಮಾಡಿಬಿಡ್ತಾರೆ. ಇವಳಿಗಿಂತ ಸ್ವಲ್ಪ ಮುಂದೆ ಇದ್ದವನು ಅಲ್ಲಿಗೆ ಹೋಗ್ಬೇಕಾದ್ರೆ ನೋಡ್ತಾ ಮೋಡ ಬಂತು, ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ಡೇಂಜರ್ ಆಗ್ಬೋದು ಅಂತ ಅವನೇನು ಮಾಡ್ದ, ತನ್ನ ಹತ್ರ ಇರೋ ಇನ್ನೊಂದು ಎಕ್ಸ್ಟ್ರಾ ಆಕ್ಸಿಜನ್ ಸಿಲಿಂಡರ್ನ ಅಲ್ಲೇ ಬಿಸಾಕಿ ತಾನು ದಡ ಕೆಳಗಿಳಿದು ಹೋಗ್ಬಿಟ್ಟ. ಶೇರ್ಪಾ ಓಡಿದ್ನಂತೆ, ವಾ ಎಂಥ ಮಿರಾಕಲ್ ಇದು ಅಂತ ಓಡಿದ. ಆ ಆಕ್ಸಿಜನ್ ಸಿಲಿಂಡರ್ ತಂದು ಇವಳಿಗೆ ಫಿಕ್ಸ್ ಮಾಡ್ದ. ಬಾಡ 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 ಎಲ್ಲರೂ ಹತ್ತಿದ್ರು. ಇವರಿಬ್ಬರು ಅಲ್ಲೋಗಿ ನಿಂತರು. ಹತ್ತಿದ ತಕ್ಷಣ ಇವಳು ಏನು ಮಾಡಿದ್ಲು ಗೊತ್ತಾ, ಅಲ್ಲಿ ಯಾರು ಹೆಲ್ಮೆಟ್ ಎಲ್ಲ ತೆಗಿಯಲ್ಲ, ಡೇಂಜರ್ ಅದು ಏನು ಐಸ್ ಫ್ರಾಸ್ಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಅವಳು ಏನು ಮಾಡಿದ್ಲು, ನಾನು ಕ್ಯಾಮ್ರಾ ಕೊಡ್ತೀನಿ, ಹೆಲ್ಮೆಟ್ ತೆಗಿತೀನಿ, ಒಂದೇ ಒಂದು ನಿಮಿಷ ವಿಡಿಯೋ ರೆಕಾರ್ಡ್ ಮಾಡ್ತೀಯಾ ಅಂತ ಕೇಳಿತ್ತು. ಶೇರ್ಪ ಬೈದ ಅವಳಿಗೆ, ಸಾಯ್ತೀಯಾ ನೀನು, ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ ಅಂತ, ಪ್ಲೀಸ್ ಇದೊಂದು ಕೆಲಸ ಮಾಡು ಅಂತ. ಅವನಾಯಿತು ಅಂತ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ. ಹೆಲ್ಮೆಟ್ ತೆಗೆದು ಏನು ಹೇಳ್ತಾಳೆ ಗೊತ್ತಾ, ಕಾಲಿಲ್ಲದ ನಾನು ಹಿಮಾಲಯ ಏರ್ಬೋದಾದರೆ ಎಲ್ಲ ಗಟ್ಟಿ ಇರೋ ನೀವು ಯಾಕಿನ್ನು ಅಲ್ಲೇ ಕೂತ್ಕೊಂಡಿದ್ದೀರಾ, ಬನ್ನಿ ಮೇಲಕ್ಕೆ ಅಂತ ಬಹಳ ಪ್ರೀತಿಯಿಂದ ಕರೀತಾಳೆ. ದಟ್ ವಿಡಿಯೋ ಇಸ್ ಸ್ಟಿಲ್ ಅವೈಲೇಬಲ್. ನಮಗಾಗಬೇಕಾಗಿರೋದು ಏನು, ಅರುಣಿಮಾ ಸಿನ್ಹಾ ಕೆಪಾಸಿಟಿ ಆಗಿರ್ಬೋದಾದರೆ ನನಗೂ ನಿಮಗೂ ಯಾಕಾಗಲ್ಲ ಅಂತ. ಅದಾಗಿಸುವ ಸಾಧ್ಯತೆಗಳನ್ನು ನಾವು ಗುರುತಿಸ್ಕೊಳ್ಬೇಕು. ಎಲ್ಲಿದೆ ಶಕ್ತಿ ಅಂತಂದರೆ ಅದು ಅವಳ ಕಾಲಲ್ಲಿರಲಿಲ್ಲ, ಅವಳ ಕೈಯಲ್ಲಿರಲಿಲ್ಲ, ಆಕ್ಸಿಜನ್ ಸಿಲಿಂಡ್ರಲ್ಲಿರಲಿಲ್ಲ, ಅದು ಮನಸ್ಸಿನಲ್ಲಿತ್ತು. ಈ ಮನಸ್ಸನ್ನು ಗೆಲ್ಲುವಂಥ, ಇದನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಗುರಿ ಮುಟ್ಟುವುದು ಅಸಾಧ್ಯವಲ್ಲ. ಕಷ್ಟ ಇದೆ, ಕಷ್ಟ ಇಲ್ಲದೆ ಯಾವುದೂ ಇಲ್ಲ, ಆದರೆ ಅಸಾಧ್ಯ ಅಲ್ಲ ಮಿತ್ರರೇ. ಕೆನರಾ ಹೈಸ್ಕೂಲ್ನಲ್ಲಿ ಓದಿರುವಂಥ ಈ ಮಕ್ಕಳು ಕೂಡ ಒಂದು ಹಂತದಲ್ಲಿ ಒಂದು ಅದ್ಭುತವಾದ ಸಾಧನೆ ಮಾಡುವಂಥ ಮಕ್ಕಳಾಗಿ ಬೆಳೆದು ನಿಲ್ತೀರಾ ಅಂತ ಆದರೆ ನಮ್ಮೆಲ್ಲರ ಪ್ರಯತ್ನ ಸಾರ್ಥಕ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಭಾವಿಸ್ತೀನಿ. ನಿಮ್ಮ ಜೊತೆ ಮಾತನಾಡುವಾಗ ನಂಗೆ ಅದೇ ಅನಿಸುತ್ತೆ, ಮಕ್ಕಳಲ್ಲಿ ಭಗವಂತ ಹೆಂಗಿದ್ದಾನೆ ಗೊತ್ತೇನು, ನಮ್ಮೆಲ್ಲರಲ್ಲೂ ಬೇಕಾಗಿರುವಂಥ ಶಕ್ತಿಯನ್ನು ಹುದುಗಿಸಿಯೇ ಕಳಿಸಿರೋದು. ಯಾರಿಗೂ ಭಗವಂತ ಮೋಸ ಮಾಡಲಿಲ್ಲ. ಕೆಲವರಿಗೆ ಅನ್ನಿಸ್ಬೋದು, ಕ್ಲಾಸ್ನಲ್ಲಿ ಯಾವಾಗಲೂ ಅವಳೇ ಮಾರ್ಕ್ ಜಾಸ್ತಿ ತೆಗಿತಾಳೆ, ನನಗೆ ಯಾವತ್ತೂ ಕಡಿಮೆ, ಭಗವಂತ ಮೋಸ ಮಾಡಿಬಿಟ್ಟ. ನೋ, ಭಗವಂತ ಅವಳಿಗೆ ಕ್ಲಾಸಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗೆದುಕೊಳ್ಳುವಂಥ ಗುಣವನ್ನು ಕೊಟ್ಟ, ಆದರೆ ಫೀಲ್ಡಲ್ಲಿ ಹೆಚ್ಚು ವೇಗವಾಗಿ ಓಡೋ ಗುಣವನ್ನು ನಿನಗೆ ಕೊಟ್ಟ. ಮೋಸ ಮಾಡಿದ್ನಾ? ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಳ್ಳೋರು ರನ್ನಿಂಗಲ್ಲಿ ಬಿಟ್ಟರೆ ಓಡ್ತಾರಾ, ನಂಬರ್ 1 ಬರ್ತಾರಾ? ಹೇಳಲಿಕ್ಕಾಗಲ್ಲ. ಕೆಲವೊಂದು ಸಲ ಬಂದ್ಬಿಡ್ಬೋದು. ಆದರೆ ಮೋಸ್ಟ್ ಆಫ್ ದಿ ಟೈಮ್ ಹಿಂದಿನ ಬೆಂಚಲ್ಲಿ ಕೂತ್ಕೊಳ್ಳೋರಿಗೆ ಬೇರೆಯೇ ಸ್ಕಿಲ್ ಇರುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಆ ಸ್ಕಿಲ್ಲನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ನಾವು ಕಲ್ತಿಲ್ಲ. ನಾವು ಮಾಡಬೇಕಾಗಿರೋ ಭಾಳ ದೊಡ್ಡ ಕೆಲಸ ಏನು, ಈ ದಿಕ್ಕಿನ ಕಡೆ ಹೆಜ್ಜೆಯನ್ನು ಜೋರಾಗಿಡ್ತಾ ಏನನ್ನು ಗೆಲ್ಲಬೇಕೋ ಅದನ್ನು ಗೆಲ್ಲೋದಕ್ಕೆ ಮುಂದಡಿ ಇಡ್ತೀವಿ ಅಂತಾದರೆ ಹೊಸ ಸಾಮ್ರಾಜ್ಯವನ್ನು ಕಟ್ಟೋದು ಕಷ್ಟ ಅಲ್ಲ. ನೀವು ಕೂಡ ಒಬ್ಬ ಅದ್ಭುತವಾದ ವ್ಯಕ್ತಿಯಾಗಿ ಬೆಳೆದು ನಿಲ್ಲೋದು ಕಷ್ಟ ಅಲ್ಲ. ಕೆನರಾ ಸ್ಕೂಲಿಗೆ ಭಾಳ ಖುಷಿ ಯಾವಾಗ ಗೊತ್ತೇನು, ನಿಮ್ಮಪ್ಪ ಎಷ್ಟು ದೊಡ್ಡ ಶ್ರೀಮಂತರು ಅನ್ನೋದರಿಂದ ಅಲ್ಲ, ಕೆನರಾ ಸ್ಕೂಲಿಗೆ ಈ ಸ್ಕೂಲಿಗೆ ಎಷ್ಟು ವಿದ್ಯಾರ್ಥಿಗಳು ಬಂದರು ಅನ್ನೋದು ಖುಷಿಯ ಸಂಗತಿ ಅಲ್ಲ. ಖುಷಿಯ ಸಂಗತಿ ಯಾವುದು ಗೊತ್ತಾ, ನಮ್ಮ ಸ್ಕೂಲಿನ ಒಬ್ಬ ವಿದ್ಯಾರ್ಥಿ ಈ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಅಂತ ಹೇಳಿಕೊಳ್ಳೋದಿದೆಯಲ್ಲ, ಅದು ಪ್ರತಿಯೊಬ್ಬ ಟೀಚರ್ಗೂ ಖುಷಿ. ನಿಮ್ಮ ಟೀಚರ್ಗೆ ಆಮೇಲೆ ಕೇಳಿ ನೋಡ್ಬೇಕು, ನೀವು ತುಂಬ ಒಳ್ಳೆ ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಂತರೆ ಆ ಟೀಚರ್ ಎಲ್ಲರ ಹತ್ರ ಹೇಳ್ಕೊಳ್ತಾರೋ, ಯಾರು ಸ್ಟೂಡೆಂಟ್ ಗೊತ್ತಾ, ನನ್ನ ಸ್ಟೂಡೆಂಟು ಅಂತ. ಹಂಗಾಗಬೇಕು ಅಂತ ನಮ್ಮೆಲ್ಲರ ಬದುಕನ್ನು ಗುರಿಯನ್ನು ಹೇಗೆ ಮುಟ್ಟಬೇಕು ಅಂತಂದರೆ ನಮ್ಮ ಅಪ್ಪ ಅಮ್ಮನಿಗೆ ಹೆಮ್ಮೆ ಅನ್ನಿಸ್ಬೇಕು, ನಮ್ಮ ಟೀಚರಿಗೆ ಹೆಮ್ಮೆ ಅನ್ನಿಸ್ಬೇಕು, ನನ್ನ ಊರಿನವ್ರಿಗೆ ಹೆಮ್ಮೆ ಅನ್ನಿಸ್ಬೇಕು. ಆ ಥರದೊಂದು ಶ್ರೇಷ್ಠ ಬದುಕನ್ನು ನಾವೆಲ್ಲರೂ ಕಂಡುಕೊಳ್ತೀವಿ ಅಂತಾದರೆ ಈ ರಾಷ್ಟ್ರವನ್ನು ಕಟ್ಟೋದು ಭಾಳ ಕಷ್ಟ ಅಲ್ಲ. ಮಿತ್ರರೆ, ಭಾಳ ಪ್ರೀತಿಯಿಂದ ನೀವೆಲ್ಲರೂ ಇಷ್ಟು ಹೊತ್ತು ಆಲಿಸಿದ್ದೀರಿ. ನಿಮಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸಿ ನೀವೆಲ್ಲರೂ ಗುರಿ ಮುಟ್ಟಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್. ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಕೇಳಬೇಕು ಅಂತಿದೆಯಾ?